आप सभी दर्शकों का स्वागत है। मैं हूं आपके साथ मुबीना। ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದಂತ ತಮ್ಮೆಲ್ಲರಿಗೆ ಸ್ವಾಗತಿಸಿ ನನ್ನ ಜೊತೆ ಈ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದಂತ ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷರಂತ ಗುರುಲಿಂಗಪ್ಪ ಅಂಗಡಿ ಅವರಿಗೆ ಸಹಿತ ನಮಸ್ಕರಿಸಿ, ಸ್ನೇಹಿತರೆ, ನನ್ನ ಇವತ್ತಿನ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಅಭಿವೃದ್ಧಿ ಕುಂಠಿತ ಜಿಲ್ಲೆಯ ಮೀಸಲು ಮತಕ್ಷೇತ್ರದ ನಾಗಠಾಣ ಮತಕ್ಷೇತ್ರದ ಅಭಿವೃದ್ಧಿ ವಂಚಿತ ಬಗ್ಗೆ ಕೆಲವೊಂದಷ್ಟು ವಿಷಯ ಮತ್ತು ನಗರದ್ದು ಇರ್ಬೋದು ಕೆಲವೊಂದಷ್ಟು ವಿಷಯ ತಮ್ಮ ಜೊತೆ ನಾನು ಹಂಚ್ಕೊಳಕ್ ಇಷ್ಟಪಡ್ತಾ ಇದ್ದೀನಿ. ಸ್ನೇಹಿತರೆ, ತಮ್ಗೆಲ್ಲ ಗೊತ್ತಿರ್ಬೋದು, ಕರ್ನಾಟಕ ಅಸೆಂಬ್ಲಿ ಡಿಲಿಮಿಟೇಷನ್ 2008ರಲ್ಲಿ ಆದ ಬಳಿಕ ಹಳೆಯ ಬಳ್ಳೊಳ್ಳಿ ಮತಕ್ಷೇತ್ರವನ್ನು ವಿಸರ್ಜಿಸಿ ಹೊಸದಾಗಿ ನಾಗಠಾಣವೆಂಬ ಮತಕ್ಷೇತ್ರವನ್ನು ಪುನರ್ ನಿರ್ಮಾಣ ಮಾಡಿದ ಬಳಿಕ ವಿಜಯಪುರ ನಗರದ 30% ಭಾಗ ಅಂದ್ರೆ ಸುಮಾರು 1 ಲಕ್ಷ ಜನಸಂಖ್ಯೆಯ ಸುಮಾರು 7 ವಾರ್ಡ್ಗಳು ಸಂಪೂರ್ಣ 4 ವಾರ್ಡ್ಗಳು ಭಾಗಶಃದಂತ ನಗರವನ್ನು ಸೇರಿಸಿ ನಾಗಠಾಣ ಜಿಲ್ಲಾ ಪಂಚಾಯತ್, ಶಿವಣಗಿ ಜಿಲ್ಲಾ ಪಂಚಾಯತ್, ಕನ್ನೂರು ಜಿಲ್ಲಾ ಪಂಚಾಯತ್ ಜೊತೆ ಹಳೆಯ ಚಡಚಾಣ ಭಾಗದ ಒಂದು ಏರಿಯಾವನ್ನು ಸೇರಿಸಿ ಈ ಒಂದು ನಾಗಠಾಣ ಮತಕ್ಷೇತ್ರವನ್ನು ರೂಪಿಸಿದರು. ಭೌಗೋಳಿಕವಾಗಿ ಅತ್ಯಂತ ವಿಸ್ತೀರ್ಣವಾದ ಮತಕ್ಷೇತ್ರ ಇದ್ರೂ ಸಹಿತ ಸುಮಾರು 2000 ಏನು ಸನ್ಮಾನ ಶ್ರೀ ಹಿರಿಯ ರಾಜಕಾರಣಿ ಇವತ್ತಿನ ಹಾಲಿ ಸಂಸದರಂತ ರಮೇಶ್ ಜಿಗಜಿಣಗಿ ಸಾಹೇಬರು ಏನು 98ರಲ್ಲಿ ಚಿಕ್ಕೋಡಿ ಮತಕ್ಷೇತ್ರಕ್ಕೆ ಪಾರ್ಲಿಮೆಂಟ್ ಏನು ಸ್ಪರ್ಧೆ ಮಾಡ್ಲಿಕ್ಕೆ ಅವ್ರು ಹೋದ್ರು. 1998ರಿಂದ ಇಲ್ಲಿ ಒಬ್ಬ ಬಳ್ಳೊಳ್ಳಿ ಮತಕ್ಷೇತ್ರದಲ್ಲಿ ಮತ್ತು ಈ ಹಾಲಿ ನಾಗಠಾಣ ಮತಕ್ಷೇತ್ರದಲ್ಲಿ ಪ್ರಭಾವಿ ರಾಜಕಾರಣಿ ಇರಲಾರದ ಬಟ್ಟಿಗೆ ಈ ಒಂದು ಕ್ಷೇತ್ರ ಅಭಿವೃದ್ಧಿ ವಂಚಿತವಾಗ್ತಾ ಇದೆ, ಅತ್ಯಂತ ಹೀನಾಯನ ಸ್ಥಿತಿಯಲ್ಲಿ ತಲುಪಿದೆ ಅಂತ ಹೇಳಿ ನಾನು ಅಗದಿ ತಮ್ಮ ಮುಂದೆ ಹೇಳಕ್ ಇಚ್ಛ ಪಡ್ತಾ ಇದ್ದೀನಿ. ಶ್ರೀಯುತ RK ರಾಠೋಡ್ರವರು MLA ಆದ್ರು 2004ರಲ್ಲಿ. 99ರಲ್ಲಿ ಶ್ರೀಯುತ ರಾಜು ಆಲ್ಗೂರ್ ಸಾಹೇಬರಾಗಿದ್ರು. 2004ರಲ್ಲಿ RK ರಾಠೋಡ್ರಾದ್ರು. 2008ರಲ್ಲಿ ಇವತ್ತಿನ ಹಾಲಿ ಶಾಸಕರಾದಂತ ಡಿಲಿಮಿಟೇಷನ್ ಆದ ಬಳಿಕ ಶ್ರೀಯುತ ವಿಠಲ್ ಕಟಕದೊಂಡವರು MLA ಆದ್ರು. ತದನಂತರ ಮತ್ತೆ ಆಲ್ಗೂರ್ ಅವರು MLA ಆದ್ರು. ಅದನಂತರ ದೇವಾನಂದ್ ಚವ್ಹಾಣ್ ಅವರು MLA ಆದ್ರು. ಈಗ ಮತ್ತೆ ವಿಠಲ್ ಕಟಕದೊಂಡವರು MLA ಆಗಿದ್ದಾರೆ. ಹೀಗೆ ಸುಮಾರು 3 ಬಾರಿ ನಾಗಠಾಣ ಮತಕ್ಷೇತ್ರ ಮತ್ತು 2 ಬಾರಿ ಬಳ್ಳೊಳ್ಳಿ ಮತಕ್ಷೇತ್ರ, 5 ಬಾರಿ ಈ ಒಂದು 98ರಿಂದ MLA ಆದ್ರೂ ಸಹಿತ ಈ ಕ್ಷೇತ್ರ ಅಭಿವೃದ್ಧಿ ವಂಚಿತವಾಗಿದೆ. ಇದಕ್ಕೆ ಕಾರಣ ಏನಪ್ಪಾ ಅಂದ್ರ ಬಲಾಢ್ಯ ವಹಿಸಿರ್ಲಾರ್ದು ಮತ್ತು ಅವ್ರಿಗೆ ಅಭಿವೃದ್ಧಿ ಮಾಡ್ಬೇಕನ್ನೋ ಇಚ್ಛಾ ಐತೆ ಇಲ್ಲ ಅಂತೇಳಿ ನನಗನ್ನಿಸ್ತಾ ಇದೆ. ಯಾಕಂದ್ರೆ ತಮ್ಗೆ ಗೊತ್ತಿದ್ದಂಗೆ ನಾನು ವಿಜಯಪುರ ಮಹಾನಗರ ಪಾಲಿಕೆಯ ಸದಸ್ಯನಾಗಿ 2014ರಿಂದ 19ರವರೆಗೆ ನಾನು ನುಡಿದೀನಿ. ನಾನಿದ್ದಾಕರು ಸಹಿತ ಇದೇ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇತ್ತು. ಅವಾಗನು ಸಹಿತ ಯಾವುದೇ ವಿಶೇಷವಾದ ಅನುದಾನ ಕೊಡ್ಲಿಲ್ಲ. ತಮ್ಗೆಲ್ಲ ಗೊತ್ತಿದ್ದ ಹಾಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಎಲ್ಲರಿಗೂ ಹಕ್ಕು ಕೊಡಬೇಕು, ಯಾವ ಭಾಗದಲ್ಲಿ ಹೆಚ್ಚಿನ ಜನಸಂಖ್ಯೆ ಇರ್ತದೆ ಆ ಭಾಗದಲ್ಲಿ ಅವ್ರದೇ ಆದಂತ ವ್ಯಕ್ತಿಗಳು ನಾಯಕರಾಗಿ ಅವರೇ ಒಂದು ಆ ಭಾಗವನ್ನು ಮುನ್ನಡೆಸುವರಂತ ಆಗ್ಬೇಕಂತ ತಿಳ್ಕೊಂಡು ಮೀಸಲು ಮತಕ್ಷೇತ್ರ ಮಾಡಿ ಆ ಭಾಗದಲ್ಲಿರ್ತಂತ ದಲಿತರು ಮತ್ತು ಅತ್ಯಂತ ಹಿಂದುಳಿದ ಮತದಾರರಿಗೂ ಸಹಿತ ಸರ್ಕಾರದ ಹಕ್ಕು ಸಿಗ್ಲಿ, ನ್ಯಾಯ ಸಿಗ್ಲಿ, ಅವರನ್ನು ಸಹಿತ ಅಭಿವೃದ್ಧಿ ಆಗ್ಬೇಕು, ಅಭಿವೃದ್ಧಿ ವಂಚಿತವಾಗಬಾರ್ದು ತಿಳ್ಕೊಂಡು ಮೀಸಲು ಮತಕ್ಷೇತ್ರ ಮಾಡಿದ್ದು ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಶ್ರೇಷ್ಠ ಕೊಡುಗೆ. ಆದ್ರ ಇವತ್ತು ನಾಗಠಾಣ ಮತಕ್ಷೇತ್ರದಲ್ಲಿ ಇದರ ತದ್ವಿರುದ್ಧವಾಗಿದೆ. ತಮ್ಗೆ ಗೊತ್ತಿರ್ಬೋದು, ಅಖಂಡ ವಿಜಯಪುರ ಜಿಲ್ಲೆಯಲ್ಲಿ 2 ಮೀಸಲು ಮತಕ್ಷೇತ್ರಗಳಾದವು. ಒಂದು ಮುಧೋಳ ಮತಕ್ಷೇತ್ರ ಇರ್ಬೋದು, ಒಂದು ನಾಗಠಾಣ ಮತಕ್ಷೇತ್ರ ಇರ್ಬೋದು. ತಮ್ಗೆಲ್ಲ ಗೊತ್ತಿದ್ದ ಹಾಗೆ ಮುಧೋಳೇನ್ ಬಹಳ ದೂರ ಅಲ್ಲ, ಇಲ್ಲಿಂದ 80 ಕಿಲೋಮೀಟರ್. ಅಲ್ಲಿ ಪ್ರಭಾವಿ ರಾಜಕಾರಣಿಗಳಿರೋದ್ರಿಂದ ಅಥವಾ ಆ ರಾಜಕಾರಣಿ ಅಂತೇಳಿ ಅಭಿವೃದ್ಧಿಯ ಇಚ್ಛೆ ಇರೋದ್ರಿಂದ ಇವತ್ತು ಮುಧೋಳು ಯಾವ ಮಟ್ಟದಲ್ಲಿದೆ ಅಂತ ನಾವು ನೋಡ್ತಾ ಇರ್ಬೋದು. ನೀರಾವರಿ ಕ್ಷೇತ್ರ ಇರ್ಬೋದು,
ಇವತ್ತು ವ್ಯಾಪಾರ ಕ್ಷೇತ್ರ ಇರ್ಬೋದು, ಎಲ್ಲ ಕ್ಷೇತ್ರದಲ್ಲಿ ಮುಧೋಳ ಇವತ್ತು ರಾಜ್ಯದಲ್ಲಿ ಎಜುಕೇಶನ್ ಕ್ಷೇತ್ರದಲ್ಲಿ ಇರ್ಬೋದು. ಸುಮಾರು ಗೋವಿಂದ ಕಾರಜೋಳ ಸಾಹೇಬರು 10 ವಸತಿ ಶಾಲೆಗಳನ್ನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ 10 ವಸತಿ ಶಾಲೆಗಳನ್ನು ಮಾಡಿ ರಾಜ್ಯದಲ್ಲಿ ಅತ್ಯಂತ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಹೈಯೆಸ್ಟ್ ಲ್ಯಾಂಡ್ ಗ್ರಾಂಟ್ ಮಾಡಿ ಅವರಿಗೆ ನೀರಾವರಿ ಸೌಲಭ್ಯ ಕೊಡಿಸಿ ಅವರ ಆರ್ಥಿಕ ಸ್ಥಿತಿಗತಿಗಳನ್ನು ಮೇಲೆತ್ತುವ ಪ್ರಯತ್ನ ಬಹಳಷ್ಟು ಮುಧೋಳದಲ್ಲಾಗಿದೆ. ಇವತ್ತು ತಾವು ಗೊತ್ತಿರಬಹುದು, ಕುಳಲಿ ಅಂತ ಒಂದು ಹಳ್ಳಿಯಲ್ಲಿ ಒಂದು ಬಾಲಕಿಯರ ವಸತಿ ಶಾಲೆ ಇದೆ. ಆ ವಸತಿ ಶಾಲೆ ನಾನ್ ನೋಡ್ಕೊಂಡ್ ಬಂದೀನಿ, ತಾವು ಒಮ್ಮೆ ಹೋಗಿ ಬರೋದು. ಅದು ಒಂದು ಬೃಹತ್ ಯೂನಿವರ್ಸಿಟಿ ಲೆವೆಲ್ ನಲ್ಲಿ ಕಾಣಿಸ್ತದೆ. ಇಟ್ ಲುಕ್ಸ್ ಲೈಕ್ ಎ ಯೂನಿವರ್ಸಿಟಿ. ಇಂಥ ಒಂದು ಕ್ಷೇತ್ರ ಪಕ್ಕದ ಅಖಂಡ ವಿಜಯಪುರ ಜಿಲ್ಲೆದಲ್ಲಿ ಇಲ್ಲೇ ನಡೀತಾ ಇರೋ ಟೈಮ್ದಲ್ಲಿ ನಾಗಠಾಣ ಮತಕ್ಷೇತ್ರ ಯಾವುದಕ್ಕೂ ಅದರ ಹತ್ತಿರ ಬರಲಾರ್ದ ಸಂಬಂಧ ಇರಲಾರ ತರ ಇಲ್ಲಿರೋದ್ರಿಂದ ಇದು ನಿಜವಾಗಲೂ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅಹಿಂದ 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 ಅಂತೇಳಿ ಪಠನೆ ಮಾಡ್ತಾರ. ಅಂದ್ರ ಮತ್ತು ಅವರು ಅಹಿಂದದಲ್ಲಿ ಅವ್ರು ಒತ್ತು ಕೊಡ್ತಾ ಇರೋದೇ ಅಲ್ಪಸಂಖ್ಯಾತ ಮುಸ್ಲಿಂ ಬಾಂಧವರಿಗೆ, ಮತ್ತು ಹಿಂದುಳಿದಲ್ಲಿ ಕೆಲವೇ ಪ್ರಭಾವಿ ಒಂದು ಕಮ್ಯುನಿಟಿಗೆ ಅವರು ಒತ್ತು ಕೊಡ್ತಾ ಇದ್ದಾರೆ. ಅದು ಹಿಂದುಳಿದಲ್ಲಿ ಎಲ್ಲರಿಗೂ ತಗೊಂಡು ಹೋಗ್ತಾ ಇಲ್ಲ ಅವರು. ಇನ್ನು ಅಂತ ದಲಿತರಿಗೆ ಅಂತ ಅವರು ಮರೆತು ಬಿಟ್ಟಿದ್ದಾರೆ. ಯಾಕಪ್ಪ ಅಂದ್ರೆ ಇದು ಕಣ್ಣಾರೆ ಕಾಣ್ತಾ ಇದೆ, ತಾವೆಲ್ಲ ನೋಡ್ತಾ ಇದ್ರಿ. ನಾಗಠಾಣ ಮತಕ್ಷೇತ್ರ ಒಂದು ಮೀಸಲು ಮತಕ್ಷೇತ್ರ ಇತ್ತಪ್ಪ ಅಂದ್ರ ನಿಜವಾಗ್ಲೂ ಸಿದ್ದರಾಮಯ್ಯ ಸಾಹೇಬರಿಗೆ, ನಿಜವಾಗ್ಲೂ ಕಾಂಗ್ರೆಸ್ ಕಾಳಜಿ ಇತ್ತಪ್ಪ ಅಂದ್ರ ಈ ಒಂದು ಮೀಸಲು ಮತಕ್ಷೇತ್ರಕ್ಕ ಹೆಚ್ಚಿನ ಅನುದಾನ ಕೊಡ್ಬೇಕಾಗಿತ್ತು. ನೀರಾವರಿ ಕ್ಷೇತ್ರದಲ್ಲಿ ಇರ್ಬೋದು, ನೀರಾವರಿ ಕ್ಷೇತ್ರದಲ್ಲಿ ಇವತ್ತು ಚಡಚಣೆ ಯಾತ್ ನೀರಾವರಿ ಅಂತ ಹೇಳಿ ಮಾಡಿದ್ದಾರೆ. ಚಡಚಣೆ ಯಾತ್ ನೀರಾವರಿಯಲ್ಲಿ ತಾವು ಹೋಗಿ ನೋಡ್ಬೋದು, ಅಲ್ಲಿ ನೀರ್ ಹಿಡ್ಕೊಳಕ್ ವ್ಯವಸ್ಥೆನೇ ಇಲ್ಲ. 500 ಕೋಟಿ ರೂಪಾಯಿ ನಾವು ಖರ್ಚು ಮಾಡ್ತಾ ಹೇಳ್ತಾರೆ, ಬರೀ ಕಾಲುವೆಗಳೇ ಮಾಡಿದ್ದಾರೆ ಹೊರತು ನೀರ್ ಹಿಡಿಯುವ ವ್ಯವಸ್ಥೆನೇ ಮಾಡಿಲ್ಲ. ಅಲ್ಲಿ ವಿದೌಟ್ ವಾಟರ್ ಸ್ಟೋರೇಜ್ ಅವ್ರು ಹೆಂಗ ಕಾಲುವೆಗಳ ಮುಖಾಂತರ ನೀರು ಕೊಡ್ತಾರಂತ. ಇಂಥ ಅವೈಜ್ಞಾನಿಕ, ಕೇವಲ ಅದು ದುಡ್ಡು ಲೂಟಿ ಮಾಡೋಕ್ ಮಾಡಿದ್ದೆ ಅಂತ ಹೇಳಿ ನಾನು ಹೇಳ ಬಯಸ್ತಾ ಇದ್ದೇನೆ. ಇನ್ನ ನಾಗಠಾಣ ಭಾಗದಲ್ಲಿ ಶಿವಣಗಿ ಭಾಗದಿಂದ ಚಿಮ್ಮಲ್ಗಿ ಯಾತ ನೀರಾವರಿ ಸುಮಾರು 30 ಕಿಲೋಮೀಟರ್ ನಾಗಠಾಣ ಮತಕ್ಷೇತ್ರದಲ್ಲಿ ಹಾದು ದೇವರಿಪುರ ಕ್ಷೇತ್ರದಿಂದ ನಾಗಠಾಣ ಮತಕ್ಷೇತ್ರಗ ಎಂಟರ್ ಆಗಿ ಶಿವಣಗಿ, ಜಂಬಗಿ, ಆಯೇರಿ, ದ್ಯಾಬೇರಿ, ನಾಗಠಾಣ, ಮಿಂಚನಾಳ ಈ ಭಾಗದಲ್ಲಿ ಹಾಯ್ಸಿ ಹೋಗುದು ಮೇನ್ ಕಾಲುವೆ ಆಗ್ಯದ ಹೊರತು ಇನ್ನೂ ಯಾವುದೇ ರೀತಿಯಲ್ಲಿ ಆ ಮೇನು ಕಾಲುವೆಗಳಿಗೆ ಕೆರೆ ತುಂಬಲಕ್ಕೆ ನೀರು ಬಿಡತಕ್ಕಂತ ವ್ಯವಸ್ಥೆನೂ ಇಲ್ಲ. ಇನ್ನ ಬದುಗಾವಲು ಹೊಲಗಾವಲುಗಳ ಆಗೋದಂತೂ ದೂರ ಉಳಿತು. ಮತ್ತು ಇಲ್ಲಿವರೆಗೆ ಶಾಸಕರು ಆ ಕಾಲುವೆಗಳ ಸ್ಥಿತಿಗತಿ ಏನು, ಆ ಕಾಲುವೆಗಳು ಯಾಕೆ ಮಾಡಿದ್ರು, ಆ ಕಾಲುವೆಗಳು ಇನ್ನೂ ಯಾಕೆ ಅಪೂರ್ಣ ಆಗ್ಯದ ಅನ್ನೋದು ಬಹುಶಃ ಶಾಸಕರಿಗೆ ಅದ್ರ ಜ್ಞಾನ ಐತೋ ಇಲ್ಲ ಅಂತ ಹೇಳಿ ನಾನು ಹೇಳಕ್ ಇಚ್ಛ ಪಡ್ತಾ ಇದ್ದೀನಿ. ಯಾಕಪ್ಪ ಅಂದ್ರ ಆ ಭಾಗದಲ್ಲಿ ಸಂಪೂರ್ಣ ಅದು ಡ್ರೈ ಬೆಲ್ಟ್ ಏರಿಯಾ. ಅಂತಲ್ಲಿ ಚಿಮ್ಮಲ್ಗಿ ಯಾತ ನೀರಾವರಿ ಇವತ್ತ ಮೇನ್ ಕಾಲುವೆ ಮುಗಿದದ ಅಂತ ಹೇಳ್ತಾರ. ಬಟ್ ಒಂದು ಮಿಂಚನಾಳದಲ್ಲಿ ರೈಲ್ವೆ ಕ್ರಾಸಿಂಗ್ ಆಗೋದೊಂದು ಅಂಡರ್ ಗ್ರೌಂಡ್ ಕಾಲುವೆ ಆಗ್ಬೇಕು, ಮತ್ತು ಮಿಂಚನಾಳದಿಂದ ಅಥರ್ಗದ ಹತ್ತಿರ ಒಂದು ಕಾಲುವೆಗಳಾಗಬೇಕು. ಇವೆರಡು ಕಾಲುವೆಗಳು ಅಟ್ಲೀಸ್ಟ್ ಕೆರೆಗೆ ನೀರು ತುಂಬಲ್ಕರೆ ಮೇನ್ ಕಾಲುವೆಗಳು ನೀರು ಬಿಡ್ಬೋದು. ಬಟ್ ಅಧಿಕಾರಿಗಳು ಹೇಳ್ತಾರೆ ಇಲ್ಲ ಸರ್, ಅದು ಹೊಲಗಾಲುಗಳು ಮಾಡಿ ಅದು ಫರೋ ಇರಿಗೇಷನ್ ಮಾಡ್ತಕ್ಕಂಥದ್ದು ಐತದು ಪ್ರಾಜೆಕ್ಟ್ ದಲ್ಲಿ ಐತದ. ಬಟ್ ಇವತ್ತಿಗೆ ಆ 2 ವರ್ಷ ಒಂದು ಸಣ್ಣ ಕೆಲಸನೂ ನಡೆದಿಲ್ಲ. ಇನ್ನ ತಿಡಗುಂದಿ ಕಾಲುವೆಗಳ ಬಗ್ಗೆ ತಮ್ಗೆಲ್ಲ ಗೊತ್ತಿದ್ದಿದೆ ಇದೆ. ತಿಡಗುಂದಿ ಭಾಗದಲ್ಲಿ ಮಕಣಾಪುರ, ಕನ್ನೂರು ಈ ಭಾಗದಲ್ಲಿ ರೈತರು ಕಳೆದ ಒಂದು 15 ದಿನಗಳೇ ಸಾಧಾರಣ ಹೋರಾಟ ಮಾಡಿದ್ರು. DC ಆಫೀಸಲ್ಲಿ ಹೋರಾಟ ಮಾಡಿದ್ರು, ಆ ಭಾಗದಲ್ಲಿ ಹೋರಾಟ ಮಾಡಿದ್ರು. ಯಾಕಪ್ಪ ಅಂದ್ರ ಬಹಳಷ್ಟು ಕಾಲ ಇಲ್ಲಿದಿಂದ ನಾಗಠಾಣದ ಮೇಲೆ ಹಾದಿ ಮುಂದೆ ಹೋಗುವ ವ್ಯವಸ್ಥೆ ಆಗ್ತಾ ಇದೆ ಹೊರತು ನಾಗಠಾಣ ಮತಕ್ಷೇತ್ರದಲ್ಲಿ ಇರ್ತಕ್ಕಂಥ ರೈತರಿಗೆ ಯಾವುದೇ ರೀತಿಯ ನೀರಾವರಿ ಸೌಲಭ್ಯ ಆಗ್ತಾ ಇಲ್ಲ. ಇದು ಶಾಸಕರಿಗೆ ಗೊತ್ತಾಗ್ತದೋ ಇಲ್ಲೋ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ. ಇದ್ರ ಜೊತೆಯಾಗಿ ನಾನು ಹೇಳ್ತಾ ಇರ್ಬೇಕಂದ್ರ ಇವತ್ತ ವಿದ್ಯುತ್ ಸಂಪರ್ಕನು ಸಹಿತ ಆ ಭಾಗದಲ್ಲಿ ಸಂಪೂರ್ಣ ಹಾಳಾಗ್ಬಿಟ್ಟಿದೆ. 3 ತಾಸು ಕೊಡೋದು ಸಹಿತ ಕಷ್ಟ ಆಗ್ಬಿಟ್ಟದ. ಇನ್ನ ರಸ್ತೆಗಳ ಬಗ್ಗೆ ನಾನು ಹೇಳುದಿಲ್ಲ, ನಾನು ಶಾಸಕರಿಗೆ ತಮ್ಮ ಮುಖಾಂತರ ಕೇಳಕ್ ಇಚ್ಛ ಪಡ್ತೀನಿ. ನಾಗಠಾಣ ಮತಕ್ಷೇತ್ರಗಳಿಗೆ ಒಂದು ರಸ್ತೆ ಏನು ತಗ್ಗು ದಿನ್ನೇರು ಪಾಟ್ ಹೋಲ್ಸ್ ಇರ್ಲಾರ್ದು ಒಂದೇ ರಸ್ತೆ ತಾವು ತೋರಿಸ್ಬಿಟ್ರ ತಾವು ಹೇಳಿದ ಮಾತು ನಾನು ಕೇಳ್ತೀನಿ ಅಂತ ಇಷ್ಟಪಡ್ತೇನೆ. ತಾವು ನೋಡ್ತಾ ಇರೋದು ವಿಜಯಪುರದಿಂದ ಇರ್ತಕ್ಕ ರಸ್ತೆಗಳು ಯಾವ ಮಟ್ಟಕ್ಕೆ ಹೋಗಿದಾವಪ್ಪ ಅಂದ್ರೆ ಇವತ್ತ ನಮ್ಮ ಕೇಂದ್ರ ಸರ್ಕಾರದಿಂದ ಸಾಕಷ್ಟು ಅನುದಾನಗಳು ಜಲ್ ಜೀವನ್ ಮಿಷನ್ ನಾಗಠಾಣ ಅಂತಂತ ದೊಡ್ಡ ಹೋಬಳಿ, ಸುಮಾರು 40 ಹಳ್ಳಿಗಳು ಇರ್ತಕ್ಕಂಥ ಹೋಬಳಿ ನಾಗಠಾಣ ಊರ, ಸುಮಾರು 20,000 ಜನಸಂಖ್ಯೆ ಇರ್ತ ಊರ. ಆ ಊರಲ್ಲಿ ರಾಜಕಾರಣಕಾರ ಅಂತ ಶಾಸಕರ ಕುಮ್ಮಕದಿಂದ ಇವತ್ತುವರೆಗೆ ಜಲ್ ಜೀವನ್ ಮಿಷನ್ ಅನ್ನಂತ ಕಾಮಗಾರಿಗಳು ನಡೀತಾ ಇಲ್ಲ. ಸುಮಾರು 2 ಬಾರಿ ಟೆಂಡರ್ ಆಗೋದು ಕ್ಯಾನ್ಸಲ್ ಆಗೋದು ಆಗ್ತಾ ಇದೆ. ಅತ್ಯಂತ ವಿಜಯಪುರದ ಹತ್ತಿರವಿರ್ತಕ್ಕಂಥ ದೊಡ್ಡ ಹೋಬಳಿ
ಕ್ಷೇತ್ರದ ಹೆಸರಿರ್ತಕ್ಕಂಥ ಊರದಲ್ಲೇ ಈ ಪರಿಸ್ಥಿತಿ ಇದೆ. ಇನ್ನು ಶಿವಣಿಗೆ ಭಾಗದಿರಬಹುದು, ಕನ್ನೂರು ಭಾಗದಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಕಾರ್ಯಗಳಿಲ್ಲ. ಇಟ್ನಳ್ಳಿ, ಜುಮ್ನಾಳ ಈ ಊರುಗಳ ಅದಾವ ಇಲ್ಲ ಅನ್ನೋ ಪರಿಸ್ಥಿತಿ ಒಳಗ ಈ ಊರುಗಳದಾವ. ಯಾಕಂದ್ರ ಇಷ್ಟೊಂದು ಅಭಿವೃದ್ಧಿ ವಂಚಿತ ಆಗಿದೆ. ಇನ್ನು ವಿಜಯಪುರ ನಗರದ ಹೇಳ್ಬೇಕದು, ನಾನು ಆವಾಗ್ಲೇ ನಿಮ್ಗೆ ಹೇಳಿದೆ, ನಾನು 1,00,000 ಜನಸಂಖ್ಯೆ, ಸುಮಾರು 60,000 70,000 ಮತದಾರ ಇರ್ತಕ್ಕಂಥ ಊರ. ಅತ್ಯಂತ ನಗರದಲ್ಲಿ ಏನು ಮೀಸಲು ಮತಕ್ಷೇತ್ರ ಅನ್ಸೋಳಕ್ ಅತ್ಯಂತ ಆಶ್ರಮ ಭಾಗ ವಾರ್ಡ್ ನಂಬರ್ 12, 10 ಬಿಟ್ರೆ ವಾರ್ಡ್ ನಂಬರ್ 17, 16, 15 ಇವೆಲ್ಲ ಭಾಗದಲ್ಲಿ 13, 14 ಈ ಭಾಗದಲ್ಲಿ ಸಾಕಷ್ಟು ಅತ್ಯಂತ ಬಡವರು ಇರ್ತಕ್ಕಂಥ ಊರುಗಳು, ಮನಿಗಳು. ಆ ವಾರ್ಡ್ಗಳಲ್ಲಿ ಅತ್ಯಂತ ಬಡವರು ಅದಾರ. ಆ ಮನೆಗಳಲ್ಲಿ ಮೊನ್ನೆ ಕಳೆದ 15 ದಿನದಿಂದ ಮಳೆ ಸುರಿತದ್ರಿಂದ ನೀವು ಗೊತ್ತಿರ್ಬೋದು, ಈ ಅಪ್ಸರಾ ಟಾಕೀಸ್ ಇಂದ ಆ ಕಡೆ ಬರ್ತಕ್ಕಂಥ ಎಲ್ಲ ಯೋಗಾಪುರ, ಕಾಯಕ ನಗರ ಇರ್ಬೋದು, ಗೋಳಗುಮಟ್ ಹಿಂದ್ಗಡೆ ಇರ್ಬೋದು, ಈ ಎಲ್ಲ ಭಾಗದಲ್ಲಿ ಅತ್ಯಂತ ಬಡವರು ಕೂಲಿ ಕಾರ್ಮಿಕರು ಅಲ್ಲಿ ವಾಸ ಮಾಡ್ತಾರ. ಅವ್ರ ಮನೆಯಲ್ಲಿ ಎಲ್ಲ ನೀರು ಹೋಗ್ಬಿಟ್ಟಿದೆ. ಇವತ್ತಿಗೂ ಶಾಸಕರಾದಂಥವ್ರು ಅಲ್ಲಿ ಒಂದು ವಿಸಿಟ್ ಮಾಡಿಲ್ಲ. ಯಾವುದೇ ರೀತಿಯಲ್ಲಿ ಏನಾದ್ರು ಅಲ್ಪ ಸಣ್ಣ ಪುಟ್ಟ ಕಾಮಗಾರಿ ಆಗ್ತಾನೆ ಆ ಭಾಗದ ಕಾರ್ಪೊರೇಟರ್ ಮಾಡ್ತಾ ಇದಾರೆ. ಶಾಸಕರು ತಮ್ಮ ಅನುದಾನದಲ್ಲಿ ನಾನು ಇಂಥದೊಂದು ದೊಡ್ಡ ಒಂದು ಕೆಲಸ ಹಾಕಿನಿ ಅಂತ ಹೇಳಿ ಅವರು ಹೇಳಕ್ಕ ಒಂದು ನೈತಿಕತೆ ಇರಲಾರಂತ ಪರಿಸ್ಥಿತಿ ಆಗಿದೆ. ಅದಕ್ಕ ನಾನು ತಮ್ಮ ಮುಖಾಂತರ ನಾನು ಶಾಸಕರಿಗೆ ಕೇಳಕ್ ಇಚ್ಛ ಪಡ್ತಾ ಇದ್ದೀನಿ, ಯಾಕೆ ನಿಮಗ ಸ್ಪಂದನೆ ಸಿಗ್ತಾ ಇಲ್ಲ? ನೀವೇನು ಭಾರತೀಯ ಜನತಾ ಪಕ್ಷದಿಂದ ಕಾಂಗ್ರೆಸ್ ಮರಳಿ ಬಂದಿರೋ, ನೀವು ಕಾಂಗ್ರೆಸ್ ಅಲ್ಲಿ ನಿಮ್ಗೆ ಡೈಜೆಷನ್ ಮಾಡ್ಕೊಳ್ತಾ ಇಲ್ಲೋ, ಅಥವಾ ನಿಮ್ಗ ಸಹಕಾರ ಸಿಗ್ತಾ ಇಲ್ಲೋ, ಅಥವಾ ಏನು ಕಾರಣ ಅಂತ ತಾವು ಜನರ ಮುಂದೆ ಹೇಳ್ಬೇಕಾಗ್ತದೆ. ಯಾಕಪ್ಪ ಅಂದ್ರ ಮತದಾರ ಕೇಳೋ ಹಕ್ಕಿದೆ. ಮತ್ತೆ ತಾವು ಉಸ್ತುವಾರಿ ಸಚಿವರ ಜೊತೆನೆ ಅಡ್ಡಾಡ್ತಾ ಇರ್ತೀರಿ. ಉಸ್ತುವಾರಿ ಸಚಿವರ ಜೊತೆ ಬಂದ ಕೂಡಲೇ ಅವ್ರ ಜೊತೆನೆ ಇರ್ತೀರಿ. ಅವ್ರ ಟಿಪಿ ಬಂದ ಕೂಡಲೇ ಹೋಗುವವರೆಗೆ ಅವ್ರ ಜೊತೆನೆ ಇರ್ತೀರಿ. ನಾಗ್ಠಾಣ್ ಜಿಲ್ಲಾ ಪಂಚಾಯತ್ ಇರ್ಬೋದು, ಕನ್ನೂರು ಜಿಲ್ಲಾ ಪಂಚಾಯತ್ ಇರ್ಬೋದು, ತಿಕೋಟ ಮತಕ್ಷೇತ್ರದಲ್ಲಿ ಇದ್ದ ಟೈಮ್ದಲ್ಲಿ ಉಸ್ತುವಾರಿ ಸಚಿವರು ಆ ಕ್ಷೇತ್ರದಿಂದ 2 ಸಲ MLA ಆಗಿದ್ದು ಉದಾಹರಣೆಗಳಿದಾವೆ. ಮತ್ತ ಅವ್ರಿಗೆಲ್ಲ ಹಳೆ ಆ ಕ್ಷೇತ್ರದ ಮಾಹಿತಿ ಇದ್ರು ಸಹಿತ ಅವರಿಂದ ನಿಮ್ಗೆ ಸಹಕಾರ ಸಿಗ್ತಾ ಇಲ್ಲೋ, ಅಥವಾ ಕಾಂಗ್ರೆಸ್ದಿಂದ ನಿಮ್ಗೆ ಸಹಕಾರ ಸಿಗ್ತಾ ಇಲ್ಲೋ, ಅಥವಾ ಅಹಿಂದ ನಾಯಕರಂತಕ್ಕಂಥ ಸಿದ್ದರಾಮಯ್ಯ ಸಾಹೇಬ್ರು ತಾವ್ ಯಾಕೆ ಗಟ್ಟಿ ದನಿಯಲ್ಲಿ ಕೇಳ್ತಾ ಇಲ್ಲ? ಸರ್, ನಾನೊಬ್ಬ ದಲಿತ, ನಾನೊಬ್ಬರು ಮೀಸಲು ಮತಕ್ಷೇತ್ರದಿಂದ ನಾನು ಆರಿಸಿ ಬಂದಿನಿ, ನನಗೆ ಯಾಕೆ ನೀವು ಅನುದಾನ ಕೊಡ್ತಾ ಇಲ್ಲ? ನಿಜವಾಗ್ಲೂ ದಲಿತರ ಆ ಭಾಗದಲ್ಲಿ ಅನ್ಯಾಯ ಆಗ್ತಾ ಇದೆ ಸರ್. ನೀವು ದಲಿತರ ಬಗ್ಗೆ ಮೊಸಳೆ ಕಣ್ಣೀರು ಹಾಕೋದು ಬಿಡ್ರಿ ಸರ್. ಇದನ್ನು ನಾನು ದಲಿತ ನಾಯಕರಿಗೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ತಾವಾದರೂ ಸಹಿತ ಕ್ಷೇತ್ರದ ಬಗ್ಗೆ ಕಾಳಜಿ ವಹಿಸಿ. ಸಾಕಷ್ಟು ಜನ ಈಗ ನೀವು ಮೊದಲು ನೋಡಿ ಬರ್ಬೋದು, ಅಥವಾ ಬಹಳಷ್ಟು ಕ್ಷೇತ್ರಗಳದಾವ, ಬಹಳಷ್ಟು ಇಂಪ್ರೂವ್ಮೆಂಟ್ ಆಗ್ತಾ ಇದಾವ. ನಾವು ನೋಡಿದೀನಿ ರಾಯಬಾಗ್ ಕ್ಷೇತ್ರ ಹೋಗಿ ಬಂದಿದ್ದೀನಿ ನಾನು. ದುರ್ಯೋಧನ ಐವಳ್ಳಿ ಅವರು ಸ್ಪರ್ಧಿಸ್ತಾ ಇದಾರೆ. ಅಲ್ಲಿ ಸಹಿತ ಬಹಳಷ್ಟು ಚೆಕ್ ಡ್ಯಾಮ್ಸ್ ಅವು ಬಹಳಷ್ಟು ಆಗ್ತಾ ಇದಾವೆಲ್ಲ. ಬಟ್ ನಮ್ಮ ಕ್ಷೇತ್ರದಲ್ಲಿ ಆಗ್ತಾ ಇರ್ತಾರೆ. ವಿಜಯಪುರ ನಗರಕ್ಕೆ ತಾವು ಹೋಗ್ಬೋದು. ಗೋಳಗುಮಟ ಹಿಂದ್ಗಡೆಯಿಂದ ತಾವು ಶುರು ಮಾಡಿದ್ರೆ ಆಶ್ರಮದವರೆಗೆ ಯಾವ ರಸ್ತೆ ಪರಿಸ್ಥಿತಿ ನೋಡಿದ್ರೆ ಇವತ್ತು ಸಾಕಷ್ಟು ಜನ ಬಿದ್ದು ಹೋಗ್ತಾರೆ. ಮಾನ್ಯ ಅಧ್ಯಕ್ಷರು ಅದೇ ಭಾಗದಲ್ಲಿ ಇದಾರೆ. ಸಾಕಷ್ಟು ಬಾರಿ ಆ ಭಾಗದ ಜನರು ಉಸ್ತುವಾರಿ ಸಚಿವರು ಮನೆಗೆ ಹೋಗಿ ವಿನಂತಿ ಮಾಡ್ಕೊಂಡಿದ್ದೆ. ಇದರಲ್ಲಿ ನಾನೇನು ಸುಳ್ಳು ಹೇಳ್ತಾ ಇಲ್ಲ. ಬೇಕಾದ್ರೆ ಆ ಭಾಗದಲ್ಲಿ ತಾವು ರ್ಯಾಂಡಮ್ ಆಗಿ ಚೆಕ್ ಮಾಡ್ಕೋಬಹುದು. ಎಷ್ಟು ಸರಿ ಉಸ್ತುವಾರಿ ಸಚಿವರಿಗೆ ಹೋಗಿ ವಿನಂತಿ ಮಾಡ್ಕೊಂಡಿದ್ದಾರೆ. ಯಾಕೆ ನೀವು ಮಾಡ್ತಾ ಇಲ್ಲ? ಕಾಯಕ ನಗರದಲ್ಲಿ ಪಾಪ ಶಾಸಕರು 3 ತಿಂಗಳಿಂದ ಹೋಗಿದ್ರು, ಇವತ್ತಿಗೂ ಅವ್ರಿಗೆ ಅಲ್ಲಿ ಕೆಲಸ ಇಲ್ಲ. ಅದಕ್ಕ ದಯವಿಟ್ಟು ಈ ಭಾಗಕ್ಕ ನಾನು ಏನ್ ಕೇಳ್ತಾ ಇದ್ದೀನಪ್ಪ ಅಂದ್ರ, ಮೀಸಲು ಮತಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನ ಕೊಡ್ಬೇಕು. ಅಲ್ಲಿ ಇರ್ತಕ್ಕಂಥ ದಲಿತರಿಗೆ, ಶೋಷಿತ ವರ್ಗದವರಿಗೆ ಸರ್ಕಾರ ಮೇಲ್ಮಟ್ಟಕ್ಕೆ ತಂದು ಅವ್ರಿಗೆ ಒಳ್ಳೆ ಎಜುಕೇಶನ್, ಅವ್ರಿಗೆ ವಾಸಿಸಲಿಕ್ಕೆ ಉತ್ತಮವಾದ ಮನೆಗಳಿರ್ಬೋದು. ಇವತ್ತಿಗೆವರೆಗೂ ಎಲ್ಲಿ ಸ್ಲಮ್ ಬೋರ್ಡ್ಗಳು ಇರ್ತಕ್ಕಂಥ 2 ದೊಡ್ಡ ಸ್ಲಮ್ ಬೋರ್ಡ್ಗಳು ಇರಿದ ನಾಲ್ಕಾನ್ ಮತ ಅಲ್ಲಿ ಎಷ್ಟು ಮಂದಿಗೆ ಅಲ್ಲಿ ಇವತ್ತು ಅಲ್ಲಿ ಅದಾರ, ಎಷ್ಟು ಮಂದಿಗೆ ತಮ್ಮ ಫಲಾನುಭವಿಗಳು ಅದಾರ ಎಂದು ಶಾಸಕರು ಹೇಳ್ಬೇಕು. ಯಾವುದೇ ರೀತಿಯಲ್ಲಿ ಏನೂ ಅಭಿವೃದ್ಧಿ ಕಾರ್ಯಗಳಿಲ್ಲ. ಅದಕ್ಕೆ ನಾನು ತಮ್ಮ ಮುಖಾಂತರ ಮಾನ್ಯ ಶಾಸಕರಿಗಿರ್ಬೋದು, ಉಸ್ತುವಾರಿ ಸಚಿವರಿಗೂ ಸಹಿತ ನಾನು ಹೇಳಕ್ ಇಚ್ಛ ಪಡ್ತೇನೆ. ಯಾಕಂದ್ರೆ ತಮ್ಮ ಸಂಸ್ಥೆ BLD ಸಂಸ್ಥೆ ಅತ್ಯಂತ ಸಮೀಪ ಇದೆ. ಎಕ್ಸಾಕ್ಟ್ಲಿ ತಮ್ಮ ಸಂಸ್ಥೆ ಅಪೋಸಿಟೇ ನಾಗ್ಠಾಣ ಮತಕ್ಷೇತ್ರದ. ನಾವು ಒಂದು ಬಾರಿ ಮನೆಯಲ್ಲೆಲ್ಲ ಸಿಟಿಯಲ್ಲಿ ವಿಸಿಟ್ ಮಾಡಿದ್ರಿ, ನೋಡ್ದೆ ನಾನು. ತಮ್ಮ ಸರ್ಕಾರ ಇದೆ. ಜಮೀರ್ ಅಹಮದ್ ಅವರು ಅಲ್ಲಿಂದ ಬರೋ ಟೈಮ್ದಲ್ಲಿ ಬಹಳಷ್ಟು ದೊಡ್ಡ ಕೂಗಾಟ ಹಾರಾಟ ಮಾಡ್ಕೊಂಡು ಬಂದ್ರು. ಇವತ್ತು ಅಲ್ಪಸಂಖ್ಯಾತರ ವಾಸಕ್ಕಂತ ಕಾಲನಿಯಲ್ಲಿ ಏನ್ ಗತಿ ಇದೆ? ನಿನ್ನೆ ಅಲ್ಪಸಂಖ್ಯಾತ ನಾಯಕರು ಕೆಲವೊಂದು ಮಂದಿ 3 ದಿನದಿಂದ ಯೂಟ್ಯೂಬ್ ದಲ್ಲಿ ಅಲ್ಲಿ ಹೋಗ್ಯೋಗಿ ಇಲ್ಲಿ ನೀರು ಹೋಗ್ಯಾವ, ಅಲ್ಲಿ ನೀರು ಹೋಗ್ಯಾವ ಅಂತ ಹೇಳಿ ಹೇಳ್ತಾ ಇದ್ರು. ನಿಮ್ಮ ಸರ್ಕಾರ ಇದೆ ಗುರುಗಳೇ, ನಿಮ್ಮ ಸರ್ಕಾರ ಇದೆ. ಜಮೀರ್ ಅಹಮದ್ ಅವ್ರ ಕಾರಿಂದ ಎಷ್ಟು ಅನುದಾನ ತಂದ್ರಿ? ಮೈನಾರಿಟಿ ಫಂಡ್ ದಲ್ಲಿ ಮಾಡ್ಬೋದಾಗಿತ್ತಲ್ಲ. ಜುಮ್ಮಾ ಮಸೀದ್ ರೋಡ್ ಏನ್ ಗತಿ ಇದೆ?
JM ರೋಡ್ದಲ್ಲಿ ನೀರು ಹೋಗಿ ಮನೆ ಪಾಪ ಎಷ್ಟು ತೊಂದರೆ ಆಗಿದೆ ಅಲ್ಲಿ. ಅಂದ್ರೆ ನಿಮ್ಗೆ ಬರೇ ನೀವು ದಿನಕ್ಕೊಂದೊಂದು ಯೂಟ್ಯೂಬ್ ಮಾಡಿ ಇವ್ರಿಗೆ ಬೈದು ಅವ್ರಿಗೆ ಬೈದು ಉದ್ಯೋಗ ಮಾಡೋದು, ಅದು ಮುಂಜಾನೆ ಬೈದು ಸಂಜೆ ತನಕ ಎಷ್ಟು ಮಂದಿ ಕಮೆಂಟ್ಸ್ ಮಾಡಿದ್ರು, ಎಷ್ಟು ಮಂದಿ ಲೈಕ್ ಮಾಡಿದ್ರು, ಇದರಲ್ಲೇ ಸಮಯ ವೇಸ್ಟ್ ಮಾಡಬೇಡ್ರಿ. ಅಭಿವೃದ್ಧಿ ಕಡೆ ಲಕ್ಷ ಕೊಡ್ರಿ. ನಿಮ್ಮ ಸರ್ಕಾರ ಇದೆ ಹೌದು, ಅಲ್ಪಸಂಖ್ಯಾತರು ನಿಂದೆ ಕಾಂಗ್ರೆಸ್ ಬಂದಿದೆ ಅಂತಂದ್ರೆ ಅಲ್ಪಸಂಖ್ಯಾತರು ಸಂಪೂರ್ಣ ಕಾಂಗ್ರೆಸ್ ಕಡೆ ಇದೆ ಅಂತ ಹೇಳ್ತಾರೆ. ಸರ್ಕಾರ ಬಂದ್ 2 ವರ್ಷ ಆಯ್ತು ಸ್ವಾಮಿ. ಅಲ್ಪಸಂಖ್ಯಾತರ ವಾರ್ಡದಲ್ಲಿ ಏನ್ ಡೆವಲಪ್ಮೆಂಟ್ ಇದೆ ತಾವು ಹೋಗಿ ನೋಡ್ಬೋದು. ಡೆವಲಪ್ಮೆಂಟ್ ಕಡೆ ಲಕ್ಷ್ಯ ಕೊಡ್ರಿ. ಅನ್ನ ಸರಿ ರಾಜಕಾರಣ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಅದಕ್ಕೆ ದಯವಿಟ್ಟು ನಾನು ಮತ್ತೊಮ್ಮೆ ತಮ್ಮ ಮುಖಾಂತರ ಕಾಂಗ್ರೆಸ್ ನಾಯಕರಿಗೆ ಮತ್ತು ನಮ್ಮ ಶಾಸಕರಿಗೆ ನಾನು ಒತ್ತಾಯ ಮಾಡ್ತೀನಿ. ತಾವು ಒಬ್ಬ 2ನೇ ಬಾರಿ ಆರಿಸಿ ಬಂದಿರಿ. 1ನೇ ಬಾರಿ ತಮಗೆ ಅಷ್ಟು ಕ್ಷೇತ್ರದ ಪರಿಚಯ ಇದ್ದಿದ್ದಿಲ್ಲ. 2008ರಲ್ಲಿ ಇದೇ ಕ್ಷೇತ್ರ ಇತ್ತು. ನಾವು 2ನೇ ಸರಿ ಅದೇ ಕ್ಷೇತ್ರಕ್ಕೆ ಆರಿಸಿ ಬಂದ ಬಳಿಕ ಆ ಕ್ಷೇತ್ರದಲ್ಲಿ ಏನು ನ್ಯೂನತೆಗಳಿದಾವೆ, ನಾನು ಏನು ಮಾಡ್ಬೇಕು ಅನ್ನೋದು ಎಲ್ಲರಿಗೂ ಜ್ಞಾನ ಇರ್ತದೆ. ಅದಕ್ಕೆ ದಯವಿಟ್ಟು ತಾವು 2ನೇ ಸರಿ ಆರಿಸ್ಬಿದ್ರಿ. ಇನ್ನಾದ್ರೂ ಸಹಿತ ಇನ್ನೂ 3 ವರ್ಷ ನಿಮ್ಗೆ ಸಮಯ ಕೊಟ್ಟನ. ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ದಲಿತರ ಮೇಲೆ ಮೊಸಳೆ ಕಣ್ಣೀರು ಸುರಿಸಬೇಡ ಅಂತ ಹೇಳ್ರಿ. ಮೀಸಲು ಮತ ಕ್ಷೇತ್ರ ಇದೆ ಸರ್. ಎಲ್ಲಾ 8 ಕ್ಷೇತ್ರದಲ್ಲಿಗಿಂತ ಹೆಚ್ಚಿನ ಅನುದಾನ ಇವ್ರು ತಗೊಂಡ್ಬಂದು ಇವ್ರು ಅಭಿವೃದ್ಧಿ ಮಾಡಿ ತೋರಿಸ್ಬೇಕು. ಇದೊಂದು ಮಾದರಿ ದಲಿತ ಯಾಗ ನಾನು ಮೊದಲ ಬಗ್ಗೆ ಹೇಳ್ತಾ ಇದೀನಿ ಮಾಡಂತ ಹೇಳ್ರಿ. ಮಾದರಿ ಕ್ಷೇತ್ರ ಮಾಡಂತ ಹೇಳ್ರಿ. ಜನ ಅವಕಾಶ ಕೊಟ್ಟದಿವ್ರಿಗೆ. ಅದಕ್ಕ ತಾವು ನಿಜವಾಗ್ಲೂ ಉಸ್ತುವಾರಿ ಸಚಿವರ ಜೊತೆ ತಮ್ಮದು ಬಾಂಧವ್ಯ ಚೆನ್ನಾಗಿತ್ತು ಅಂದ್ರೆ ತಾವು ಉಸ್ತುವಾರಿ ಸಚಿವರ ಮುಖಾಂತರ ಆಗ್ಲಿ, ತಾವೇ ಮಾನ್ಯ ಮುಖ್ಯಮಂತ್ರಿಗಳ ಮುಖಾಂತರ ಆಗ್ಲಿ ಒತ್ತಾಯ ಮಾಡಿ ಹೆಚ್ಚಿನ ಅನುದಾನ ತಂದು ಭಾಗಶಃ ಸಿಟಿಯಲ್ಲಿರ್ಬೋದು, ರೂರಲ್ ಭಾಗ ಚಡಚಣ ಭಾಗ ಇರ್ಬೋದು, ನಾಗ್ಟಾಣ, ಶಿವಣಗಿ, ಕನ್ನೂರು ಈ ಭಾಗದಲ್ಲಿ ಸಹಿತ ಅಭಿವೃದ್ಧಿ ಕಾರ್ಯಗಳು ಮಾಡ್ರಿ. ನೀರಾವರಿ ಎಲ್ಲೆಲ್ಲಿ ನಿಂತಾವ ಅದು ನೀರಾವರಿ ಮಾಡ್ರಿ ಅಂತ ಹೇಳಿ ಮತ್ತೊಮ್ಮೆ ತಮ್ಮ ಮುಖಾಂತರ ಅವ್ರಿಗೆ ಒತ್ತಾಯ ಪಡಿಸಿ ತಾವೇನಾದ್ರೂ ಪ್ರಶ್ನೆ ಇದ್ರೆ ಕೇಳ್ಬೋದು. ಸರ್ 10, 12, 10, 12, 16, 15, 17, 14 ಇವು ಸಂಪೂರ್ಣ ಬರ್ತಾವ ಸರ್. ಇನ್ನು 13, 6 ಸಂಪೂರ್ಣ ಸರ್. ಮುಂದೆ ಇನ್ನು 3 ಭಾಗಶಃ ಸರ್. 22 ಅನಂತರ 13 ಇವು ಭಾಗಶಃ ಸರ್. ಇದು ಎಲ್ಲಿವರೆಗೆಪ್ಪ ಅಂದ್ರೆ ಪವಾಡ ಬಸವಾಸ್ ಇರ್ಬೋದು, ಸಣ್ಮಕ್ಕಪ್ಪನ ಗುಡಿ ಇರ್ಬೋದು, ಇವನ್ ಹಕೀಂ ಚೌಕ್ ಇರ್ಬೋದು, ಅಪ್ಸರಾ ಟಾಕೀಸ್ ಇರ್ಬೋದು, ಇವೆಲ್ಲ ನಾಗ್ಠಾಣ ಮತಕ್ಷೇತ್ರದಲ್ಲಿ ಬರ್ತದೆ ಸರ್. ಸರ್ ಅಲ್ಲಿ 6 ವಾರ್ಡ್ದಲ್ಲಿ 2 ಬಿಜೆಪಿ ಅವರು ಇದಾರೆ ಸರ್. 3 ಮಂದಿ ಬಿಜೆಪಿ ಇದಾರೆ ಸರ್. ಒಬ್ರು ಪಕ್ಷೇತರ ಇದಾರ, ಒಬ್ರು ಕಾಂಗ್ರೆಸ್ ಇದಾರೆ ಸರ್. ಒಬ್ರು ಕಾಂಗ್ರೆಸ್, ಒಬ್ರೇನೋ ಆ ಕಡೆ ಹಕೀಂ ಚೌಕದಲ್ಲಿ MIM ಇರ್ಬೋದು ಸರ್. ಸರ್ ನಾನು ಅವಾಗೇ ನಿಮ್ಮನ್ನು ಸ್ಪಷ್ಟಪಡಿಸಿದೆ, ಇಲ್ಲಿವರೆಗೆ ಏನೋ ಸಣ್ಣ ಪುಟ್ಟ ಕಾರ್ಪೊರೇಷನ್ದಲ್ಲಿ ಸಹಿತ ವಿಶೇಷ ಅನುದಾನ ಇರ್ಲಾರ ಬಟ್ಟಿಗೆ ಏನು ತಮ್ಮ ಒಂದು ಜನರಲ್ ಫಂಡ್ದಲ್ಲಿ ನಾನು ಇದ್ದಕರಾಗಿದ್ದು ಅದೇ ಕಾರ್ಪೊರೇಟರ್ ಅಲ್ಪ ಸ್ವಲ್ಪ. ಬಟ್ ಸರ್ಕಾರ MLA ಫಂಡ್ ಬರ್ಲಿಲ್ಲಪ್ಪ ಅಂದ್ರ ಅಭಿವೃದ್ಧಿ ಮಾಡೋದು ಬಹಳ ಕಷ್ಟ ಸರ್. ಕಾರ್ಪೊರೇಷನ್ದಲ್ಲಿ ಇವತ್ತಿನ ಟೈಮ್ದಲ್ಲಿ ಮೇಂಟೆನೆನ್ಸ್ ಮಾಡ್ಬೋದು. ಏನು ನಾವು 2014ರಿಂದ 19 ಮಾಡ್ದಕ್ಕಾರ ಹಳೆ ಯಡಿಯೂರಪ್ಪ ಗೌರ್ಮೆಂಟ್ಸ್ ಇದ್ದಕರ ನಗರೋತ್ಥಾನ ಯೋಜನೆ ಇತ್ತು. ನಗರೋತ್ಥಾನ 1, 2, 3 ಅದೇ ನಾವು ಮಾಡಿದ್ದೆ ಒಂದು ದೊಡ್ಡ, ಯಾಕಂದ್ರೆ UGD ಮಾಡಿದೆವು 24x7 ಆಯ್ತು. ಬಟ್ ಇವಾಗ ಯಾವ್ದು ವಿಶೇಷನ ಇಲ್ಲ. ಮೊನ್ನೆ ಹೇಳಿದ್ರು ಸಿದ್ದರಾಮಯ್ಯ ಸಾಹೇಬ್ರು 1 ವರ್ಷ ಬಂದ ಕೂಡಲೇ ಇಲ್ಲ 200 ಕೋಟಿ ರೂಪಾಯಿ ವಿಶೇಷ ಅನುದಾನ ಮಾಡ್ಯಾವತ್ತೇಳಿ 130 ಕೋಟಿ ರೂಪಾಯಿದು ಬೈರ್ತಿ ಬಸವರಾಜ್ ಸಾಹೇಬ್ರು ಟೆಂಡರ್ ಆಗ್ಯದ ಬೆಂಗಳೂರು ಮಟ್ಟದಲ್ಲಿ ಹೇಳ್ಕೊತ ಬರಕತ್ತೆ 1 ವರ್ಷ ಆಯ್ತು. ತಮಗೆಲ್ಲ ಗೊತ್ತಿರ್ಬೋದು ಸರ್. ನಾನು ಕಾರ್ಪೊರೇಷನ್ದು ಮೇಯರು, ಉಪಮೇಯರು, ಒಂದೇ ನಿಮಿಷ ಅದೇ ನಾನು ಹೇಳ್ತಾ ಇರೋದು ಸದಸ್ಯರಂತೇಳಿ ಸರ್ಕಾರ ವಿಶೇಷ ಇವತ್ತು ನಿಮ್ಗೆ ಗೊತ್ತಿರ್ಬೋದು. ಇವತ್ತು SFC ಫಂಡ್, ಸ್ಟೇಟ್ ಫೈನಾನ್ಸ್ ಫಂಡ್ದಲ್ಲಿ ಸಹಿತ ಕಾರ್ಮಿಕರಿಗೆ ಸ್ಯಾಲ್ರಿ ಸಹಿತ ಅದರಲ್ಲೇ ಕೊಡುತ್ತೆ ಹೇಳ್ತಾ ಇದ್ದಾರೆ. ಹೀಗಾಗಿ ಈ ಕಾರ್ಪೊರೇಷನ್ ವಿಜಯಪುರದಲ್ಲಿ ಅಂತ ಕಾರ್ಪೊರೇಷನ್ ಸುಮಾರು ಇವತ್ತು 25 ಕೋಟಿ ರೂಪಾಯಿ ಅದರದ್ದು ಟ್ಯಾಕ್ಸ್ ಕಲೆಕ್ಷನ್ ಆಗ್ತಾ ಇರ್ಬೋದು. ಅದರಲ್ಲಿ ಸುಮಾರು 17-18 ಕೋಟಿ 20 ಕೋಟಿವರೆಗೆ ಮೇಂಟೆನೆನ್ಸ್ಗೆ ಹೋಗ್ತಾ ಇದೆ. ಇನ್ನ ಇವನ್ನ ಡ್ರೈನೇಜ್ ವರ್ಕ್, ಸಣ್ಣ ಪುಟ್ಟ ಡ್ರೈನೇಜ್ ಇರ್ಬೋದು, ವಿದ್ಯುತ್ಕರಣ ಇರ್ಬೋದು, ಇವೆಲ್ಲ ಮಾಡೋದು ಕಾರ್ಪೊರೇಷನ್ ತನ್ನ ಅನುದಾನ ಮಾಡೋದು ಬಹಳ ಕಷ್ಟ ಆಗ್ತದೆ. ಪಾಲಿಕೆ ಸದಸ್ಯರು ಅವ್ರು ಯಾರು ವಾರ್ಡ್ ಮೆಂಬರ್ಗಳು ಈವರೆಗೂ ಬಾಯಿ ಬಿಟ್ಟಿಲ್ಲಲ್ರಿ ಸರ್. ಇಲ್ಲಿ ಹೇಳತ್ತಿರಲ್ಲ, ಈಗ ಬಿಜೆಪಿ ಹೇಳಿದ್ರಲ್ಲ, ಈಗ ಅನುದಾನ ಇಲ್ಲ ಪಾಲಿಕೆಗೆ.
ಒಬ್ಬ ಕಾರ್ಪೊರೇಟರ್ ನಿಮ್ ಬಿಜೆಪಿ ವಾರ್ಡ್ ಸದಸ್ಯರ ಧ್ವನಿ ಎತ್ತಿಲ್ಲ ಈವರೆಗೆ. ಅಂದ್ರೆ ಇದು ಅವ್ರ ವೈಫಲ್ಯ ಅಂತ ಅನ್ಸಲ್ಲ ನಿಮ್ಗೆ? ನಿಮ್ ಪಕ್ಷದ ಸದಸ್ಯರದೇ. ಸರ್, ತಮ್ಗೆಲ್ಲ ಗೊತ್ತಿರ್ಬೋದು, ಮೊದಲೇ ಬಾರಿ ಮೇಯರ್ ಕಾಂಗ್ರೆಸ್ ಪಾಲಾಗಿ ಹೋಯ್ತು. ಈ ಬಾರಿ ನಮ್ಮ ಬಿಜೆಪಿ ಪಾಲಾಗಿದೆ. ಈಗ ಸನ್ಮಾನ್ಯ ಕರಡಿಯವರು ಇವತ್ತು ಹಿರಿಯ ಸದಸ್ಯರು ಪಾಲಿಕೆಯಲ್ಲಿ. ಅವರು ಈಗ 3ನೇ ಅವಧಿಗೆ ಅವರು ಮತ್ತೊಮ್ಮೆ ಪಾಲಿಕೆ ಸದಸ್ಯರಾಗಿದ್ದಾರೆ. ಅವರು ಹೋದ ತಿಂಗಳೇ ಓದ್ತೊಂಡ್ರು. ತಮ್ಗೆಲ್ಲ ಗೊತ್ತಿದ್ದ ವಿಷಯ, ಕಾರಣಾಂತರಗಳಿಂದ ಮುಂದೂಡ್ತು ಎಲ್ಲ ಆಗಿ ಓದ್ಕೊಂಡಿದ್ದಾರೆ. ಇನ್ನು ಮೇಲೆ ಕರಡಿಯವರು ಒಂದು ಅವಕಾಶ ಕೊಡ್ಬೇಕಾಗ್ತದೆ. ಮತ್ತು ಈ ಪಾಲಿಕೆ ವ್ಯವಸ್ಥೆ ಹೇಗಿದೆಯಪ್ಪ ಅಂದ್ರೆ 1 ವರ್ಷದ ಅವಧಿ ಇದೆ ಮೇಯರ್. ಜಿಲ್ಲಾ ಪಂಚಾಯತಿಯಲ್ಲಿ ತಮ್ಗೆಲ್ಲ ಗೊತ್ತಿರ್ಬೋದು, ಅರ್ಧ ಇದೆ, 30 ತಿಂಗಳಿದೆ. ದುರ್ದೈವ ಪಾಲಿಕೆಯಲ್ಲಿ ಯಾವ ದೃಷ್ಟಿಯಿಂದ ಇದು ಮಾಡಿದಾರೋ ಈ ಕಾನೂನು ಗೊತ್ತಿಲ್ಲ. 1 ವರ್ಷ ಕರಡಿಯವರಿಗೆ ಒಂದು 4 ನಾನೇ ವೈಯಕ್ತಿಕವಾಗಿ ಒಂದು 3 ತಿಂಗಳ ಬೇಕಾದ್ರೆ ನಾನು ಕರಡಿಯವ್ರಿಗೆ ಭೇಟಿಯಾಗಿ ಬಂದೆ. ನಾನೇ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಬಟ್ ನಾನು ಹೇಳ್ತಾ ಇರೋದು ಶಾಸಕರದು ಬಹಳ ಬೇಕಾಗ್ತದೆ. ಅದೇ ನಾನು ನಾನು ಒಬ್ಬ ಮಾಜಿ ಕಾರ್ಪೊರೇಟರ್ ಆಗಿ ಏನ್ ಹಾಲಿ ಸದಸ್ಯರು ಅನುದಾನದ ಸಮಸ್ಯೆ ಎದುರಿಸ್ತಾ ಇದ್ದಾರೆ. ಆ ಭಾಗದ ಪ್ರತಿನಿಧಿಗಳು, ಜನಪ್ರತಿನಿಧಿಗಳು ಅನುದಾನ ಅವ್ರು ಒಬ್ಬರು ಕೂಡ ನಮ್ಗೆ ಅನುದಾನ ಬೇಕು, ಅನುದಾನ ಇಲ್ಲ, ಅಭಿವೃದ್ಧಿ ಕಾರ್ಯ ನಿಂತಿದ್ದವು, ಜನರ ಪರ ಧ್ವನಿ ಎತ್ತ ಕಷ್ಟ ಆಯ್ತು, ಒಬ್ಬ ಸದಸ್ಯರು ಬರ್ತಾ ಇಲ್ಲ. ಅಲ್ಲ, ಮಾಡ್ಬೇಕದು. ನೀವ್ ಹೇಳ್ದಂಗ ತಮ್ಮದು ಏನು ಡಿಫಿಕಲ್ಟೀಸ್ ಅಂತ ಅನ್ನೋದು ಹೇಳ್ಬೇಕು ಜನರಿಗೆ. ಯಾಕಪ್ಪ ಅಂದ್ರ ಪಾಲಿಕೆ ಸದಸ್ಯರು ಇರ್ಬೋದು, ಯಾರೇ ಜನಪ್ರತಿನಿಧಿಗಳು ಉತ್ತರ ಕೊಡ್ತಕ್ಕದ್ದು ಯಾರಿಗೆ? ತನ್ನ ಮತದಾರರಿಗೆ, ತನ್ನ ವಾರ್ಡ್ ಹತ್ರ ಇರ್ಬೋದು, ತನ್ನ ಕ್ಷೇತ್ರದ ಜನತೆಗೆ ಕೊಡ್ತಕ್ಕದ್ದು. ಹೀಗಾಗಿ ನಾನು ಸಹಿತ ತಮ್ಗೆಲ್ಲ ಗೊತ್ತಿರ್ಬೋದು, ಸಂವಿಧಾನದಲ್ಲಿ ಎಷ್ಟೋ ಕಡೆ ಹಾಲಿ ಸದಸ್ಯರು ಮತ್ತು ಮಾಜಿ ಸದಸ್ಯರು, ಒಬ್ಬ ಗ್ರಾಮ ಪಂಚಾಯತಿ ಮಾಜಿ ಸದಸ್ಯಗೂ ಸಹಿತ ಒಂದು ಕೇಳಕ್ ಹಕ್ಕಿದೆ. ಇವತ್ತು ಪ್ರತಿಯೊಬ್ಬರು ಜನರಿಗೂ ಹಕ್ಕಿದೆ. ಬಟ್ ಆಗು ಹೋಗಲು ನಾನೊಬ್ಬ ಮಾಜಿ ಸದಸ್ಯ ಆಗಿ ಅದು ಬಹಳ ದಿವಸ ತಮ್ಮ ಮುಂದೆ ಬಂದಿದ್ದಿಲ್ಲ. ಯಾಕಪ್ಪ ಅಂದ್ರ ನಾವು ಅಧಿಕಾರದಲ್ಲಿ ಇದ್ದವ್ರು ಮಾಡ್ತಿರ್ತಾರೆ ತಿಳ್ಕೊಂಡಿದ್ದೆವು. ಬಟ್ ನಾನು ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ, ಆ ಭಾಗದ ಮಾಜಿ ಸದಸ್ಯನಾಗಿ, ನಾವು ಸಹಿತ ಅಭಿವೃದ್ಧಿ ಚಿಂತಕರು. ತಮ್ಗೆಲ್ಲ ಗೊತ್ತಿರ್ಬೋದು, ನಾನು ಸಹಿತ ಎಷ್ಟೊಂದು ಹೋರಾಟ ಮಾಡಿಕೊಂಡು ಬಂದಿದ್ದೀನಿ ಅಂತ ಹೇಳಿ. ಸಮಗ್ರ ವಿಜಯಪುರಕ್ಕೆ ನಾನು ನಮ್ಮ ಅವಧಿಯಲ್ಲಿ ಬಹಳಷ್ಟು ಹೋರಾಟ ಮಾಡಿದ್ದೆವು. ಹೀಗಾಗಿ ನಮಗೂ ಮನಸ್ಸ ಸುಮ್ ಕೊಡಕ್ ಆಗುದಿಲ್ಲ. ನಾವು ಲೇಟ್ ಆಗಿ ನಾವು ಪ್ರಶ್ನಿಸ್ಬೇಕಾಗ್ತದ, ಒತ್ತಡ ಆಗ್ಬೇಕಾಗ್ತದ. ಮತ್ತ ನಾನು ಇವತ್ತಿಗಾದ್ರೂ ಹೇಳ್ತಾ ಇದ್ದೀನಿ, ನಾವು ಜನರಿಗೋಸ್ಕರವಾಗಿರೋರು, ಜನರಿಗೂ ವಿಚಾರಕ್ಕೆ ಸ್ಪಂದಿಸೋರು, ನಾವು ಮುಂದೆ ಹೋರಾಟ ಆದ್ರೂ ಮಾಡೇ ಮಾಡ್ತೇವೆ. ಯಾಕಂದ್ರೆ ಪಕ್ಷ ಇದೆ ಮತ್ತು ಜನರಿದಾರ, ಮತ್ತು ಅನ್ಯಾಯ ಖಂಡಿಸೋದು ಪ್ರಭಾವ ಪ್ರತಿಯೊಬ್ಬರಲ್ಲಿ ಇರಬೇಕು. ಮತ್ತ ನಾವು ಯಾಕಂದ್ರೆ ಎಷ್ಟೋ ಮಂದಿ ಲೋಣಿಯವರ ನೀವಾರ ವಿಚಾರ ಮಾಡ್ಬೋದು, ತಮಗೂ ಕೇಳ್ತಾ ಇದಾರೆ ಜನ. ಇವತ್ತ ಸಾಕಷ್ಟು ಜನ ಪ್ರಶ್ನೆ ಮಾಡ್ತಾ ಇದಾರೆ. ಈಗ ನಿಮ್ಗೆ ಗೊತ್ತಿರ್ಬೋದು, ನಾವ್ ಎಲ್ಲಾರು ಹೋದ್ರ ಇವತ್ತು ನಾಲ್ಕಣ್ಣ ಅಂತ ಊರಾಗ ಹಳ್ಳ್ಯಾಗ 10 ದಿನಕ್ಕೊಮ್ಮೆ ನೀರ್ ಬರ್ತಾ ಇದಾವ. 10 ದಿನಕ್ಕೊಮ್ಮೆ ನೀರ್ ಅಂದ್ರೆ ಏನ್ರಿ ಸರ್? ಇದು ಕೆರೆ ಇದೆ, ತುಂಬ್ಯದ ಕೆರೆ. 10 ದಿನಕ್ಕೊಮ್ಮೆ ನೀರಪ್ಪ ಅಂದ್ರ ಶಾಸಕರ ಆ ಕೆರೆದು ಮೊದಲಿಂದ ಕೆರೆ ತುಂಬಿ ಯೋಜನೆದಲ್ಲಿ ಇದ್ದಿದ್ದು ಇವತ್ತು ಅಲ್ಲಿ ವಿಮಾನ ನಿಲ್ದಾಣ ಆಗಿದ್ದಕ್ಕೆ ಅದೆಲ್ಲ ಬಂದ್ ಮಾಡಿಬಿಟ್ರ ಅವ್ರದ್ದು. ಇವತ್ತು ನಾಲ್ಕಣಕ್ಕ ದೊಡ್ಡ ಕೆರೆ ಇದೆ, ಆ ಕೆರೆಗೆ ನೀರು ತುಂಬುದು ವ್ಯವಸ್ಥೆನೇ ಇಲ್ಲ. ಶಾಸಕರಿಗೆ ಎಷ್ಟು ಸರಿ ಹೇಳ್ತಾ ಇದ್ದೀನಿ, ಒಂದು ಸಣ್ಣದು 3 ಕೋಟಿ ರೂಪಾಯಿ ಇವತ್ತಿನ ನೀರಾವರಿ ಇಲಾಖೆದಲ್ಲಿ ಒಂದು ಟೆಂಡರ್ ಆಗ್ತಿಲ್ಲ. ಸಣ್ಣ ಕೆಲಸ 3 ಕೋಟಿನ ಬೇಡ, 1.5 ಕೋಟಿ ರೂಪಾಯಿ ಏನೋ ಸಣ್ಣ ವರ್ಕ್ ಇರ್ತ. ಇಲ್ರಿ ಸರ್, ನೀರಾವರಿ ಇಲಾಖೆದಿಂದ ಸಂಪೂರ್ಣ ಯಾವುದೇ ಸಣ್ಣ ಟೆಂಡರ್ ಮಾಡ್ಬೇಡ್ರಿ. ಕೆರೆ ತುಂಬುದಿರ್ಬೋದು, ಇನ್ನು ಸಣ್ಣದ ಏನೇ ಇಂಥ ಆರ್ಥಿಕ ಪರಿಸ್ಥಿತಿ ಸರ್ಕಾರದ ಐತತ್ತೆ ನಾನು ಹೇಳ್ತಾ ಇದ್ದೇನೆ. ಬಟ್ ಇಂಥ ಪರಿಸ್ಥಿತಿ ಈ ಪ್ರತಿಯೊಂದು ಬಜೆಟ್ ಅಲ್ಲಿ 24% ಶೆಡ್ಯೂಲ್ ಕಾಸ್ಟ್ ಮತ್ತು ಶೆಡ್ಯೂಲ್ ಟ್ರೈಬಲ್ ಕೊಡ್ಬೇಕಂತ ಹೇಳಿ ಸಂವಿಧಾನದಲ್ಲಿ ಇದೆ. ಮತ್ತೆ ಯಾಕೆ ಇವ್ರು ಮಾಡ್ತಾ ಇಲ್ಲ? ಶಾಸಕರದ್ದು ಒಂದು ಮೂರು ಆಡಳಿತ ವ್ಯವಸ್ಥೆಗಳಿದ್ದಾವೆ. ಒಂದು ಸ್ಥಳೀಯ ಆಡಳಿತ, ಒಂದು ವಿಧಾನಸಭೆ, ಒಂದು ಲೋಕಸಭೆ. ಸರ್, ಇಲ್ಲಿ ಒಂದು ವಿಜಯಪುರದಲ್ಲಿ ಒಂದು ಪ್ರತಿಷ್ಠಿತ ಒಂದು ಪತ್ರಿಕೆ ಸುಮಾರು 2 ತಿಂಗಳವರೆಗೆ ಜಲಜೀವನ ಮಿಷನ್ ಬಗ್ಗೆ ವರದಿ ಮಾಡ್ತು. ಅದರ ನ್ಯೂನತೆಗಳ ಬಗ್ಗೆ ಚಿತ್ರಣವಿತ್ತು ಸಂಪೂರ್ಣವಾಗಿ. ಬಹುಶಃ ಆ ಪತ್ರಿಕೆ ವರದಿ ಮಾಡಿದ್ದು ಯಾವುದು ನ್ಯಾಷನಲ್ ಮಟ್ಟದಲ್ಲಿ ಸಹಿತ ಅಷ್ಟು ಬೆನ್ನತ್ತಿ ಕಷ್ಟಪಟ್ಟು ಮಾಡ್ಯಾರಿಲ್ಲ ಗೊತ್ತಿಲ್ಲ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಸಹಯೋಗದಲ್ಲಿ ನಡ್ತಕ್ಕಂಥ ಕೆಲಸ. ಆ ಪತ್ರಿಕೆ ವರದಿ ಆದ ಬಳಿಕ, ಅದು ಚರ್ಚೆ ಆದ ಬಳಿಕ ಮಾನ್ಯ ಸಂಸದರು ಸಾಕಷ್ಟು ಹಳ್ಳಿಗಳಿಗೆ ವಿಸಿಟ್ ಮಾಡಿದ್ರು. ಅವ್ರ ಸಂಸದರು ವಿಸಿಟ್ ಮಾಡಿ ತಮ್ಮ ಮುಂದೆ ಪ್ರೆಸ್ ಮೀಟ್ ದಲ್ಲಿ ಹೇಳಿದ್ರು, ಮತ್ತು ವೈಯಕ್ತಿಕವಾಗಿನೂ ತಮಗೆ ಹೇಳಿರ್ಬೋದು. ಅದನ್ನ ಇಂಪ್ಲಿಮೆಂಟೇಷನ್ ಮಾಡೋ ಅಥಾರಿಟಿ ರಾಜ್ಯ ಸರ್ಕಾರದ್ದು. ಟೆಂಡರ್ ಕರೆದು ಜಿಲ್ಲಾ ಪಂಚಾಯತದಲ್ಲಿ ಅಲ್ಲಿ ಇಂಜಿನಿಯರ್ಸ್ ಯಾರ ಕೆಲಸ ರಾಜ್ಯ ಸರ್ಕಾರದ
MLA ಗಳ ಒಂದು ಪ್ರಭಾವದಿಂದ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು. ಮತ್ತು ತಮ್ಗೆಲ್ಲ ಗೊತ್ತಿರ್ಬೋದು, ಈ ರಾಜ್ಯ ಕಂಡ ಅತ್ಯಂತ ನೈತಿಕತೆ ಇದ್ದಂತ ವ್ಯಕ್ತಿ ಎದುರು ಇಟ್ ಈಸ್ ರಮೇಶ್ ಜಿಗಜಿಣಗಿ ಸಾಹೇಬರು. ಅತ್ಯಂತ ಪಾರದರ್ಶಕ. ಇವತ್ತಿನ ಕಾಲದಲ್ಲಿ ಸಹಿತ ಯಾವುದೇ ಒಂದು ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಅಂದ್ರ ಈ ಟೆಂಡರ್ ಪ್ರಕ್ರಿಯೆಗಳಿರ್ಬೋದು ಅಥವಾ ಯಾವುದೇ ಪ್ರಕ್ರಿಯೆದಲ್ಲಿ ಸಂಪೂರ್ಣವಾಗಿ ಯಾವುದೇ ತಮ್ಮದು ಒಂದು ಹಸ್ತಕ್ಷೇಪ ಇರಲಾರಂತ ವ್ಯಕ್ತಿ ರಮೇಶ್ ಜಿಗಜಿಣಗಿ ಸಾಹೇಬರು. ಏನು ಕೇಂದ್ರ ಸರ್ಕಾರದಿಂದ ಅನುದಾನ ತಗೊಂಡು ಬಂದು ರಾಜ್ಯ ಸರ್ಕಾರ ಕೊಟ್ಟ ಬಳಿಕ ಯಾವುದೇ ಒಂದು ಆ ವ್ಯಕ್ತಿಗೆ ಟೆಂಡರ್ ಆಗ್ಲಿ ಈ ವ್ಯಕ್ತಿಗೆ ಟೆಂಡರ್ ಆಗ್ಲಿ ಎಂದೂ ಅವ್ರು ಒಬ್ಬ ಇಂಜಿನಿಯರ್ಗೆ ಫೋನ್ ಮಾಡಿಲ್ಲ, ಯಾವ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಫೋನ್ ಮಾಡಿಲ್ಲ, ಒಬ್ಬ ಸೆಕ್ಷನ್ ಆಫೀಸರ್ಗೆ ಫೋನ್ ಮಾಡಿಲ್ಲ. ಟೆಂಡರ್ ಅವ್ರಿಗೆ ಮಾಡ್ರಿ. ಅವ್ರೇನು ಕೆಲಸ ಎಲ್ಲಿಗೆ ಬತ್ತಪ್ಪ, ಕೆಲಸ ಯಾಕೆ ನಿಂತದ ಬಿಟ್ಟು ಮತ್ತೊಂದು ಶಬ್ದ ಕೇಳಿಲ್ಲ. ಇದರಲ್ಲೆಲ್ಲ ಕಂಪ್ಲೀಟ್ ರಾಜ್ಯ ಸರ್ಕಾರದ ಅಧಿಕಾರಿಗಳು ಭ್ರಷ್ಟಾಚಾರ ಮಾಡಿ ಕೇಂದ್ರ ಸರ್ಕಾರದ ಅನುದಾನ ಅಷ್ಟೇ ಟೆಂಡರ್ ಆದವರಿಗೆ ಗುತ್ತಿಗೆದಾರಿಗೆ ಬಿಡುಗಡೆ ಮಾಡಿ ರಾಜ್ಯ ಸರ್ಕಾರದ್ದು ತಮಗೆಲ್ಲ ಗೊತ್ತಿರ್ಬೋದು. ನಾನು ಇದು ಓಪನ್ ಇದೆ ಆ ಪತ್ರಿಕೆದಲ್ಲಿ. ಇವು ಎರಡು ತಿಂಗಳು ಸಂಪೂರ್ಣವಾಗಿ ಬರೆದಿದೆ. ಯಾಕಪ್ಪ ಅಂದ್ರೆ ಇದು ನಾನು ಹೇಳ್ತಾ ಇರಲ್ಲ, ನಾವು ಎಷ್ಟು ಇವತ್ತು ನಿಮ್ಗೆ MP ಲ್ಯಾಡದ ಪರಿಸ್ಥಿತಿ ಏನಾಗಿದೆ ಗೊತ್ತಿರ್ತದೆ, ಎಷ್ಟೊಂದು ದೊಡ್ಡ ಭ್ರಷ್ಟಾಚಾರ ಇದೆ. MP ಅವರು ಯಾರಿಂದನೂ 10 ರೂಪಾಯಿ ಎಕ್ಸ್ಪೆಕ್ಟ್ ಮಾಡ್ಲಾರಂತ ಆ ವ್ಯಕ್ತಿ ಅದಾರ. ಅವ್ರು MP ಲ್ಯಾಡ್ ಕೊಟ್ಟ ಕೂಡಲೇ ನಾನು ಎಷ್ಟೋ ಸರಿ ಅಲ್ರಿ ಅವ್ರು ಹಾಕಿದೆ ಒಂದು 3 ಲಕ್ಷ 4 ಲಕ್ಷ ರೂಪಾಯಿ ಗುಡಿ ಗುಂಡಾರ್ಕ್ ಹಾಕ್ಯಾರ. ಅದ್ರಾಗ ನೀವು 40% ಮೊನ್ನೆ ಒಬ್ಬ ಮಹಾನ್ ಭಾವ ಜಡಿಪಿಯಲ್ಲಿ 50% ಅಮೌಂಟ್ ಕಟ್ ಮಾಡಿ ಅವನಿಗೆ ದುಡ್ಡು ಕೊಡ್ತಾ ಇದ್ದಾನ. ಯಾಕ್ರಿ ಆ ಹುಡುಗಂದ ಸರ್ ಅದೇನೋ ಒಂದು ಹನುಮಂತರ ಗುಡಿಗೆ ಹಾಕಿದ್ರು, ಅಲ್ಲೆಲ್ಲ ಪರಿಶಿ ಹಾಕಿವು, ಒಂದಿಟ್ಟು ನೀರಿನ ವ್ಯವಸ್ಥೆ ಮಾಡ್ಯಾವ, ಗುಡಿಯಾಗೆಲ್ಲ ಇದು ಕಾರ್ತಿಕದಾಗ ದೀಪ ಹಚ್ತಾರ ಮಾಡ್ಯಾವತ್ತ. ಆ ವ್ಯಕ್ತಿ ಅವ್ ಕೈಲಿ ಹಾಕಿ ಮಾಡ್ಯಾನ. ಅವ ಎಷ್ಟ್ ಚಂದ ಹೇಳ್ತಾನಂದ್ರೆ 2.5 ಲಕ್ಷ ರೂಪಾಯಿದಾಗ ನಿನಗೆ 1 ಲಕ್ಷ ರೂಪಾಯಿ ಇದು 1,25,000 ರೂಪಾಯಿ ಬರ್ತಾವ, ಮತ್ ಇನ್ನೂ 2.5 ಲಕ್ಷ ಹಾಕಿಲ್ಲ 50% ಕೊಟ್ಟು ಹೋಗ್ಬೇಕಾಗ್ತದ ನೀ ಅಂತೇಳಿ ಅವ್ ಓಪನ್ ಆಗಿ ಹೇಳ್ತಾ ಇದ್ದಾನೊಬ್ಬ ಜಿಲ್ಲಾ ಪಂಚಾಯತಿಯಲ್ಲಿ. ಅದಕ್ಕೆ ನಾ MP ಸಾಹೇಬ್ರಿಗೆ ಇದೆ ಸರ್ ಇದು ನಡೀತದ. ಹೌದು, ಅವ್ರು ಸಿಕ್ಕಾಪಟ್ಟೆ ಅವ್ನಿಗೆ ಕರೆದ ಆಫೀಸ್ ಕರೆದ ಏನು ಹಿಂಗ್ ಮಾಡಿದ್ರೆ ಹೆಂಗ, ನಾನು ಎಲ್ಲಾರು ಸಂಭಾಳಿಸಲಿಕ್ಕೆ ಸಣ್ಣ ಅಮೌಂಟ್ ಹಾಕಿರ್ತೀನಿ, ಮತ್ ಅದ್ರಲ್ಲೇ ಕಟ್ ಮಾಡಿದ್ರೆ ಮತ್ತೆ ಅವ್ರು ಏನ್ ಮಾಡ್ಬೇಕು? ಆಯ್ತು ಸರ್ ಮಾಡ್ಕೊಡ್ತೀನಿ ಅಂತ ಇವತ್ತಿನವ್ರಿಗೆ ಆಗ್ತಾ ಇಲ್ಲ. ಅಂದ್ರೆ ಏನು, ಅವ್ರು DC ಆಫೀಸ್ನಲ್ಲಿ ಹೇಳ್ತಾರ, ಆ ಆಫೀಸ್ ಹೇಳ್ತಾರ, ಇಲ್ಲಿ ಹೇಳ್ತಾರ. ಇಷ್ಟೊಂದು ಭ್ರಷ್ಟಾಚಾರ, 50% ಭ್ರಷ್ಟಾಚಾರ ನಡೀತಾ ಇದೆ. ಅದು ಗುಡಿ ಗುಂಡಾರದಲ್ಲಿ, ಶಾಲೆ ಕಾಲೇಜುಗಳಲ್ಲಿ. ನಿಮ್ಗೆ ಮನೆ ಒಂದ್ ಸಿಂಧಿಗೆ ಬಂದಿರ್ ನೋಡಿರ್ಬೇಕು ನೀವು. ಒಂದ್ ಶಾಲೆ ಮನೆ ಕಟ್ಟಿ ಉದ್ಘಾಟನೆ ಮಾಡ್ರೆ ಮನೆ ಸೋರ್ತಾ ಇತ್ತು ಮಳಿಗೆ ಆ ಶಾಲೆ. ಇನ್ನು ಭ್ರಷ್ಟಾಚಾರ ಬಗ್ಗೆ ಮಾತಾಡಕತ್ ಹೋದ್ರೆ ಅದಕ್ಕೇನು ಇದು ಅನ್ನೋದೇ ಇಲ್ಲ. ಅದಕ್ಕ ನಾನು 70-80% ನಾವು ಅಭಿವೃದ್ಧಿ ರಾಜಕಾರಣಿಗಳು. ನಾವು ಉಳಿಸೋದು ನನಗ್ ಗೊತ್ತಿಲ್ಲ. ಆದ್ರ ತಮ್ಮ ಮುಖಾಂತರ ತಾವು ಮಾಡಿರಿ, ಬಟ್ ಅಸಹಾಯಕರ ಆಗ್ಬಾರ್ದ ತಿಳ್ಕೊಂಡು ಯಾವತ್ತು ಹೋರಾಟ ಇರ್ಬೇಕು. ಕೊನೆಗೊಮ್ಮೆ ಜಯ ಆಗೇ ಆಗ್ತದ. ಈ ದೇಶದಲ್ಲಿ ಮೋದಿಯವರು ಇರುತ್ತಾನ, ತಮ್ಗೆಲ್ಲ ಗೊತ್ತಿರ್ಬೋದು ಏನೇನ್ ಬದಲಾವಣೆ ಆಗ್ತಾ ಇದೆ. ನಿನ್ನೆ ಅದಕ್ಕೆ ಯಾವುದೇ ಒಂದು ವ್ಯಕ್ತಿ ಸಿವಿಯರ್ ಕ್ರಿಮಿನಲ್ ಕೇಸಲ್ಲಿ ಅವಾಗ ಅಂಡರ್ ಕಸ್ಟಡಿ 1 ಮಂತ್ಕಿಂತ ಮ್ಯಾಲ ಹೋದ್ರ ಅವನ ಸದಸ್ಯತ್ವ ರದ್ದಾಗತಕ್ಕಂತ ಒಂದು ಅಭೂತಪೂರ್ವವಾದ ಕಾಯ್ದೆ ನಿನ್ನೆ ಸಂಸತ್ನಲ್ಲಿ ಮಂಡನೆಯಾಗಿ ಪಾಸ್ ಆಗಿದ್ದು. ಇದು ಕೃಷ್ಣ ಮತ್ತೊಮ್ಮೆ ಹುಟ್ಟು ಬರ್ತಾನಲ್ಲ ಸಾಕ್ಷಿ ಬೇಕು. ಇದಕ್ಕಿಂತ ಹೆಚ್ಚು ಏನ್ ಬೇಕು ಸರ್? ಜೈಲದಲ್ಲಿ ದಿನ ಆರಿಸಿ ಬರ್ತೀನಿ ದೊಡ್ಡ ಮಾತಾಡೋರ್ಗೆ ಇವತ್ತು ಅದು ಆ ಒಂದು ಕಾಯ್ದೆ ಅನುಕೂಲ ಆಗ್ತದಿಲ್ಲ ಸರ್ ಜನರಿಗೆ. ಅದಕ್ಕ ಮಾತಾಡಕೋತ ಹೋದ್ರೆ ಬಹಳಷ್ಟಿದೆ ಸರ್. ನನಗೆ ಹೇಳಕ್ ಸಮಯ ಸಾಲೋದಿಲ್ಲ, ತಮಗ್ ಬರ್ಲಿಕ್ಕೆ ಸಮಯ ಸಾಗೋದಿಲ್ಲ, ಓದ್ಲಿಕ್ಕೆ ಸಮಯ ಸಾಲೋದಿಲ್ಲ. ಒಬ್ಬ ಕೈಗಾರಿಕೋದ್ಯಮಿಯಾಗಿ ಹೇಳ್ಬೇಕು ಇಚ್ಛಪಡ್ತೀನಿ. ನಾನು ನೋಡಿದ್ದೀನಿ ಆ ಭಾಗದಲ್ಲಿ 1250 ಎಕರೆನು ಅಲ್ಲಿ ಭೂ ಸ್ವಾಧೀನಕ್ಕೆ ಪ್ರಕ್ರಿಯೆ ಶುರುವಾಗಿದೆ. ತಿಡುಗುಂದಿಯಿಂದ ರೈಟ್ ಸೈಡ್ ಟರ್ನ್ ಆಗಿ ಮಿಂಚನಾಳ ರೈಲ್ವೆ ಸ್ಟೇಷನ್ ಇರ್ಬೋದು, ಅತರಗ ನಾಗ್ತಾಣಕ್ಕೆ ಹೋಗೋ ರಸ್ತೆ ಬಲಭಾಗದ ಅತ್ಯಂತ ಫಲವತ್ತಾದ ಭೂಮಿಗಳಿಗೆ ನೋಟಿಸ್ ಹೋಗಿದ್ದಾವೆ. ಯಾಕಪ್ಪ ಅಂದ್ರ ನಾನು ಆ ಭಾಗದ ಇರೋದ್ರಿಂದ ಆ ಭಾಗದ ಮಣ್ಣು ನೀರ ಅತ್ಯಂತ ಬಲ್ಲವನು ನಾನು. ಆ ರೈತರು ಗೋಳ ಬಹಳಷ್ಟಾಗಿದೆ. ಅವರು ಹೋರಾಟ ಮಾಡ್ತಾ ಇದಾರ, ಸಚಿವರ ಮನೆಗೆ ಹೋಗಿದಾರ. ಸರ್, ಫಲವತ್ತಾದ ಭೂಮಿ ಇದಾವ, ದಯವಿಟ್ಟು ಇದನ್ನು ಭೂ ಸ್ವಾಧೀನ ಮಾಡ್ಕೊಳ್ಬೇಡ್ರಿ, ನಮ್ಮ ಬದುಕು ರಸ್ತೆಗೆ ಬರುತ್ತದೆ, ಇದನ್ನು ಕೈ ಬಿಡ್ರಿ ಅಂತಂದ್ರು. ನಾನು ಸಹಿತ ನಾನು ಆಲೋಚನೆ ಮಾಡ್ದಕ್ಕಾರ ಏನು ಈ ಮಹಲ್ ಬಗಾಯತ್ ಇರ್ಬೋದು, ಬುರಾಣಪುರ್ ಇರ್ಬೋದು, ಅಲಿಯಾಬಾದ್ ಇರ್ಬೋದು, ಈ ಭಾಗದಲ್ಲಿ ಸಾಕಷ್ಟು ವೇಸ್ಟ್ ಲ್ಯಾಂಡ್ ಇದೆ. ಅಂದ್ರ ಕೃಷಿಗೆ ಯೋಗ್ಯವಲ್ಲದ ಭೂಮಿಗಳಿದಾವೆ. ವಿಮಾನ ನಿಲ್ದಾಣ ಅಕ್ಕಪಕ್ಕದಿರ್ಬೋದು. ಈ ಭೂಮಿಗಳಲ್ಲಿ ಇನ್ನೂ ನೋಟಿಸ್ ಇಲ್ಲಿ ನೀವು 1200 ಎಕರೆನು ಇಲ್ಲಿ ನೀವು ಭೂ ಸ್ವಾಧೀನ ಪಡ್ಕೊಂಡು ವಿಮಾನ ನಿಲ್ದಾಣ ಮತ್ತು ರೈಲ್ವೆ ಸ್ಟೇಷನ್ ಗೂಡ್ ಶೆಡ್ ಈ ಕಡೆ ಹತ್ತಿರ ಅದ. ಹೀಗಾಗಿ ಕೈಗಾರಿಕೆಗೂ ಸಹಿತ ಅನುಕೂಲ ಆಗ್ತದ. ಮತ್ತು
ಜಿಲ್ಲೆಯಲ್ಲಿ ಇರ್ತಕ್ಕಂಥ ವೇಟ್ ಲ್ಯಾಂಡ್ ಯುಟಿಲೈಸ್ ಮಾಡ್ದಂಗ ಆಗ್ತದ, ಫಲವತ್ತಾದ ಭೂಮಿಯನ್ನು ಕೃಷಿಗೆ ಉಪಯೋಗ ಮಾಡ್ದಂಗ ಆಗ್ತದ. ಹೀಗಂತೇಳಿ ನಾನು ಸಹಿತ ನಮ್ಮ ಸಂಸದರ ಜೊತೆ ಚರ್ಚೆ ಮಾಡಿದೆ, ಆ ಭಾಗದ ರೈತರ ಜೊತೆನೂ ಚರ್ಚೆ ಮಾಡಿ ರೈತರು ಅವ್ರಿಗೆ ಭೇಟಿ ಆಗಿದಾರಂತ. ಬಟ್ ಅವ್ರ ಮುಂದೆ ಆ ಉಸ್ತುವಾರಿ ಸಚಿವರ ಆಶ್ವಾಸನೆ ಏನೋ ಇಲ್ಲ, ನಾನು ಅದ್ರ ಬಗ್ಗೆ ವಿಚಾರ ಮಾಡ್ತೀನಿ ಅಂತ ಹೇಳಿ ಏನೋ ಅಂದಿದಾರಂತ. ಬಟ್ ನನ್ನ ದೃಷ್ಟಿಯಲ್ಲಿ ಅದನ್ನು ಕೈಬಿಟ್ಟು ಈ ಭಾಗದಲ್ಲಿ ಸಾಕಷ್ಟು ಈ ಗುಡ್ಡಾಪುರ ರೋಡಿಗೆ ಟುವರ್ಡ್ಸ್ ಜತ್ ಸಾಕಷ್ಟು ವೇಟ್ ಲ್ಯಾಂಡ್ ಅದ, ಮತ್ತೆ ಉಸ್ತುವಾರಿ ಸಚಿವರ ಕ್ಷೇತ್ರ ಆಗ್ತದ. ಅದು ಆ ಭಾಗದಲ್ಲಿ ಸಾಕಷ್ಟು ಭೂಮಿ ಯುಟಿಲೈಸ್ ಮಾಡ್ಕೋಬಹುದು. ಬಿಟ್ರೆ ಇದು ಬುರಾಣಪುರ, ಮಹಾಲ್ ಬಗಾಯ್ತು, ಅಲಿಯಾಬಾದ್ ಈ ಭಾಗದಲ್ಲಿ ಸಾಕಷ್ಟು ವೇಸ್ಟ್ ಭೂಮಿ ಅದ, ಅದನ್ನು ಯುಟಿಲೈಸ್ ಮಾಡ್ಕೋಬೇಕು. ದಯವಿಟ್ಟು ತಮ್ಮ ಮುಖಾಂತರ ನಾನು ಸಹಿತ ಒಬ್ಬ ಕೃಷಿ ಪದವೀಧರಾಗಿ, ಕೃಷಿಕನಾಗಿ, ಆ ಭಾಗದ ಒಬ್ಬ ರೈತನಾಗಿ ದಯವಿಟ್ಟು ಜಿಲ್ಲೆಯಲ್ಲಿ ಏನು ಅತ್ಯಂತ ಫರ್ಟೈಲ್ ಲ್ಯಾಂಡ್ಸ್ಗಳಿದಾವ ಅದಕ್ಕೆ ಯಾವುದೇ ಕಾರಣಕ್ಕೂ ತಾವು ಅದಕ್ಕೆ ಭೂ ಸ್ವಾಧೀನ ಪ್ರಕ್ರಿಯೆ ಮಾಡಬೇಡ್ರಿ. ಸಾಕಷ್ಟು ವೇಸ್ಟ್ ಲ್ಯಾಂಡ್ ಇದ್ದಲ್ಲಿ ಮಾಡಿ ಈ ಜಿಲ್ಲೆಯಲ್ಲಿ ಕೈಗಾರಿಕೆ ಅಭಿವೃದ್ಧಿ ಸ್ಥಾಪಿಸ್ಬೇಕಂತ ಹೇಳಿ ತಮ್ಮ ಮುಖಾಂತರ ನಾನು ಅವರಿಗೆ ಮನವಿ ಮಾಡ್ಕೊಳ್ತಾ ಇದ್ದೀನಿ. ನಾವು ಹಚ್ಚಕ ಅವ್ರ ಕರ್ತವ್ಯ. ಯಾಕೆ ನಾಲ್ಕು ಒಂದೇ ಕ್ಷೇತ್ರ ಹೇಳಿದ್ರಿ, ಬೇರೆ ಬೇರೆ ಕ್ಷೇತ್ರದಾಗ ರೋಡ್ ಹಾಳಾಗ್ಯಾವ, ಬೇರೆ ಬೇರೆ ಕ್ಷೇತ್ರದಾಗ ಸರ್ ನೀವು ಎಕ್ಸಾಕ್ಟ್ಲಿ ನಾನು ಸುಮಾರು ನನ್ನ ಉದ್ಯೋಗದಲ್ಲಿ 18 ಜಿಲ್ಲೆದಲ್ಲಿ ನಾನು ವ್ಯಾಪಾರ ಮಾಡೀನಿ. ನನಗೆ ಬಹಳಷ್ಟು ಮಾಹಿತಿ ಇದೆ. ನೀವು ಹೇಳ್ದಂಗ ಸಂಪೂರ್ಣ ಇವತ್ತ ವಿಜಯಪುರ ಜಿಲ್ಲೆದಲ್ಲಿ ಇರ್ತಕ್ಕಂಥ ಕ್ಷೇತ್ರಗಳಲ್ಲಿ ರೋಡ್ಸ್ ಹದಗೆಟ್ಟು ಹೋಗ್ಬಿಟ್ಟಾವ. ಅದರಲ್ಲಿ ಹೈಯೆಸ್ಟ್ ಅಪ್ಪ ಅಂದ್ರೆ ಇಂಡಿ ತಾಲೂಕಿನಲ್ಲಿ ಅತ್ಯಂತ ಪ್ರಮುಖ ರಸ್ತೆಗಳೇ ಇವತ್ತು ಯಾಕಂದ್ರೆ ಮೊನ್ನೆ ಹಾವೇರಿ ಜಿಲ್ಲಾಕ್ ಹೋಗಿದ್ದೆ. ಹಾವೇರಿ ಜಿಲ್ಲೆ ಇರ್ಬೋದು, ಇವನ್ ಬೆಳಗಾವಿ ಜಿಲ್ಲೆ, ನಿನ್ನೆ ನಾನು ರಾಮದುರ್ಗ ಮೇಲೆ, ಸೂರ್ಯಬಾನ್ ಮೇಲೆ ಅತ್ಯಂತ ಇಕ್ಕಟ್ಟ ದಾರಿಯಲ್ಲಿ ಹೋಗಿ ಬಂದೇವು. ಅಲ್ಲಿ ಸಹಿತ ರಸ್ತೆ ಎಲ್ಲ ಅದಾವ. ಜಿಲ್ಲೆದಲ್ಲಿ ಪೂರ್ತಿ ಅಭಿವೃದ್ಧಿ ಕುಂಠಿತಾಗಿದೆ. ಇದಕ್ಕ ಬಹಳಷ್ಟು ಕಾರಣಗಳಿದಾವ ಸರ್. ಇದಕ್ಕ ಯಾಕಪ್ಪ ಅಂದ್ರ ತಮಗೆಲ್ಲ ಗೊತ್ತಿರ್ಬೋದು, ರಾಜನು ಅಶೋಕ ಚಕ್ರವರ್ತಿ ಮತ್ತು ಅಲೆಕ್ಸಾಂಡರ್ ಇರ್ಬೋದು, ರಾಜ್ಯ ಗೆಲ್ಕೋತ ಹೋಗ್ಬಿಡ್ತಾರತ್ತ. ಗೆದ್ದ ರಾಜ್ಯಗಳಲ್ಲಿ ಏನ್ ನಡೀತಾ ಇದೆ ಅಂತ ಗೊತ್ತಿರೋದಿಲ್ಲ. ಹಂಗಾಗ್ಲಕತ್ತದ ನಮ್ಮ ಜಿಲ್ಲೆದಲ್ಲಿ. ಈಗ ಬಹಳಷ್ಟು ಹಾನಿ ನಡೆದಿದ್ದೇ ದಾರಿ ಅನ್ನೋ ಪರಿಸ್ಥಿತಿ ಜಿಲ್ಲೆಯಲ್ಲಿ ಆಗ್ತಾ ಇದೆ. ಇದು ಜನರು ತಿಳ್ಕೊಬೇಕು. ಬಟ್ ಜನರು ಬಹಳಷ್ಟು ಅವಕಾಶಗಳು ಕೊಡ್ತಾರ. ಈಗಂತೂ ನೋಡ್ತಾ ಇದಾರೆ ಎಲ್ಲಾ ಜಿಲ್ಲೆದಲ್ಲಿ ಪೂರ್ತಿ ಸಂಪೂರ್ಣ ನಾಶ ಆಗ್ಬೇಕು. ಯಾಕಂದ್ರೆ ಕಳೆದ ನೀರಾವರಿ ಒಂದು ಕೆಲಸ ಇಲ್ಲ, ರಸ್ತೆಗಳದ್ದು ಒಂದು ಕೆಲಸ ಇಲ್ಲ, ಒಂದು ಸಮುದಾಯ ಭವನಗಳದ್ದು ಕೆಲಸ ಇಲ್ಲ, ಏನೂ ಇಲ್ಲ. ಬರೀ ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಬಹಳಷ್ಟು ನಿಮ್ಮ ಗ್ಯಾರಂಟಿಗೆ ಅನುದಾನ ಹೊಂದಿಸ್ಕೊಳ್ಳಾರ್ದೆ ನೀವು ಜನರಿಗೆ ಹೆಂಗ ಅಭಿವೃದ್ಧಿ ಆಶ್ವಾಸನೆ ಕೊಟ್ಟರು ಅಂತ ಹೇಳಿ ಆ ಶಾಸಕರು ಹೇಳ್ಬೋದು, ಆ ಮಂತ್ರಿಗಳು ಹೇಳ್ಬೋದು, ಆ ಪಕ್ಷದ ಪ್ರಮುಖರು ಹೇಳ್ಬೋದು, ಯಾರು ಹೇಳ್ತಾ ಇಲ್ಲ ಸರ್. ಹೀಗಾಗಿ ಅದು ಬಹಳಷ್ಟು ಕೆಟ್ಟ ಬಿಟ್ಟ ಸರ್. ನೀವು ಹೇಳ್ದಂಗ ಯಾರಿಗೂ ಏನು ಹೇಳೋ ಪರಿಸ್ಥಿತಿ ಒಳಗೆ ಇಲ್ಲ ಸರ್. ಅವರೇ ತಿಳ್ಕೊಬೇಕು ಸರ್. ಅವ್ರು ತಿಳ್ಕೊಳ್ಳಾರ ಬಟ್ಟಿಗೆ ನೋಡಿ ಸರ್, ನಮಗ ಕೆಟ್ಟ ನಾವು ಈ ಜಿಲ್ಲೆಯಲ್ಲಿ ನಾನು ಚಿಕ್ಕವನಿದ್ದಕ್ಕರ ನಮ್ಮ ತಂದೆಯವ್ರ ಜೊತೆ ಅತ್ಯಂತ ಮೇಧಾವಿ ರಾಜಕಾರಣಿಗಳ ಜೋಡಿ ನನ್ನನ್ನು ಭೇಟಿ ಮಾಡಿಸಿದ್ರು ನಮ್ಮ ತಂದೆಯವರು. ಶ್ರೀಯುತ BM ಪಾಟೀಲ್ ಸಾಹೇಬ್ರು ಇರ್ಬೋದು, ಗುಡದನ್ನಿ ಸಾಹೇಬ್ರು ಇರ್ಬೋದು, ಕಲ್ಲೂರ್ ಅವ್ರು ಇರ್ಬೋದು, ಮತ್ತು ಈಗ ನಾನು ಪ್ರಬುದ್ಧ ಆದ ಬಳಿಕ ಜಗದೀಶ್ ಸಾಹೇಬ್ರು, ಕಾರಜೋಳ ಸಾಹೇಬ್ರು, ಅವರು ಆಡ್ತಕ್ಕಂಥ ಭಾಷೆಗಳು, ಅವರು ಕಣ್ಣ ಮೂಗಿನ ಸೊನ್ನೆ ಮೇಲೆ ಪ್ರಶ್ನೆಗಳ ಕೇತಿರು, ಕಣ್ಣ ಮೂಗಿನ ಸೊನ್ನೆ ಮೇಲೆ ಉತ್ತರ ಕೊಡ್ತಕ್ಕಂಥ ಮೇಧಾವಿಗಳಿದ್ರು. ಇವತ್ತ ಅತ್ಯಂತ ಕೆಳಮಟ್ಟದ ಲೆವೆಲ್ದಾಗಿ ಟೀಕೆ ಟಿಪ್ಪಣಿಗಳು ನಡೆದವ. ನಾನು ಆ ಮಟ್ಟದಲ್ಲಿ ಅಷ್ಟು ಕೆಳಮಟ್ಟದ ಮಾತಾಡ್ಸ್ಕೊಂಡ್ರು ಅವ್ರಿಗೆ ನೋವಾಗ್ತಾ ಇಲ್ಲಪ್ಪ ಅಂದ ಬಳಿಕ ಅದಕ್ಕಿಂತ ಕೆಳಮಟ್ಟದ ಶಬ್ದ ನಾನು ಉಪಯೋಗಿಸ್ಕೊಂಡು ಮಾಡಕ್ ನನಗೆ ಬರೋದಿಲ್ಲ, ಮಾಡಿದ್ರು ಅದು ನೋವು ಆಗ್ತದಿಲ್ಲ ಅಂತ ತಿಳ್ಕೊಂಡೆ ಇನ್ನು ಸುಮ್ಮ ಒಂದು ಸಂವಿಧಾನಿಕ ಭಾಷೆಗಳಲ್ಲೇ ನಾನು ಹೇಳಕ್ ಇಚ್ಛಾ ಪಡ್ತಾ ಇದ್ದೀನಿ ಸರ್. ನಿಮ್ಗ थैंक यू सर। लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए, साथ ही साथ लाइक, शेयर और कमेंट करना ना भूलिए।